ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 2020 ಮತ್ತು 21ನೇ ಸಾಲಿಗಾಗಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ರಚಿಸಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 2. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ 3 ಮತ್ತು 4 ಮತ್ತು 5 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು 27ನೇ ಪ್ರಶ್ನೆವರೆಗೆ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ನಾವು ಏನು ಮಾಡೋಣ, 28ನೇ ಪ್ರಶ್ನೆಯಿಂದ ಚರ್ಚೆಯನ್ನು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ಬಾರಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿ 28ನೇ ಪ್ರಶ್ನೆ ಹೀಗಿದೆ: ಎ 4 - 6, ಬಿ 3 - 2 ಮತ್ತು ಸಿ 5 2 ನಿರ್ದೇಶಾಂಕಗಳನ್ನು ಹೊಂದಿರುವ ಎಬಿಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಮಧ್ಯರೇಖೆ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿ. ಇದು ಎಬಿಸಿ ತ್ರಿಭುಜ ಇದೆ. ಇಲ್ಲಿ ಎ 4 - 6 ಇದನ್ನು ನಾವು ಏನು ಮಾಡ್ತೀವಿ, x1 y1 ಅಂತಂದು ಹೇಳಿ ಬರಿತೀವಿ. ಬಿ ಅನ್ನು x2 y2 ಅಂತಂದು ಹೇಳಿ, ಹಾಗೆ ಸಿ ಅನ್ನು x3 y3 ಅಂತಂದು ಹೇಳಿ ತೆಗೆದುಕೊಂಡಾಗ ಇಲ್ಲಿ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದು ಆಮೇಲೆ ಎಡಿಯ ಉದ್ದವನ್ನು ಕಂಡುಹಿಡಿಯಬೇಕು. ಇಲ್ಲಿ ಭಾಗ ಪ್ರಮಾಣ ಸೂತ್ರಕ್ಕೆ ಅನುಗುಣವಾಗಿ ಡಿ ಯ ಬೆಲೆಯನ್ನು ಕಂಡುಹಿಡಿತೀವಿ. ಮೊದಲಿಗೆ ನಾವು ಏನು ಮಾಡೋಣ, ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ, ಆಮೇಲೆ ಮಧ್ಯರೇಖೆ ಎಡಿಯ ಉದ್ದವನ್ನು ಕಂಡುಹಿಡಿಯೋಣ. ಕೊಟ್ಟಿರುವಂತಹ ಎ ಬಿ ಸಿಗಳ ನಿರ್ದೇಶಾಂಕ ಬಿಂದುಗಳ ಬೆಲೆಗಳನ್ನು ಬರೆದುಕೊಳ್ಳೋಣ. ಎ ನಿರ್ದೇಶಾಂಕ ಬಿಂದುವಿನ ಬೆಲೆಗಳು x1 4, y1 -6, ಬಿದು x2 3 ಇದೆ, y2 -2, ಸಿ ಬಿಂದುವಿನ ನಿರ್ದೇಶಾಂಕಗಳು x3 5, y3 2 ಅಂತಂದು ಹೇಳಿದೆ. ಈ ಮೂರು ಬಿಂದುಗಳಿಂದ ಆವೃತವಾಗಿರತಕ್ಕಂತಹ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ತ್ರಿಭುಜದ ವಿಸ್ತೀರ್ಣ ಎಬಿಸಿಯ ವಿಸ್ತೀರ್ಣ ಕಂಡುಹಿಡಿಯಲು ಇರತಕ್ಕಂತಹ ಸೂತ್ರ 1/2 ಇನದ ಬ್ರಾಕೆಟ್ ಎಕ್ಸ್ ಹೊರಗಡೆ ಇರ್ತದ, ಒಳಗಡೆ y - y ಅಂತಕ್ಕಂಥದ್ದು, ಆಮೇಲೆ ಪ್ಲಸ್ ಎಕ್ಸ್ ಇನದ ಬ್ರಾಕೆಟ್ y - y ಅಂತಂದು ಹೇಳಿ, ಆಮೇಲೆ ಪ್ಲಸ್ ಎಕ್ಸ್ ಇನದ ಬ್ರಾಕೆಟ್ y - y ಅಂತಂದು ಹೇಳಿ ಇಷ್ಟು ಮುಗಿತದ. ಇಲ್ಲಿ ಒಟ್ಟು 3 ಅದಾವೆ, ಎಕ್ಸ್ಗಳು 3, ವೈಗಳು ಕೂಡ 3 ಇದಾವ ಕಾರಣಕ್ಕಾಗಿ ಮೊದಲನೇದು x1 ಅನ್ನು 1 ತೆಗೆದುಕೊಂಡ್ರೆ y ಅನ್ನ 2 3, ಇಲ್ಲಿ x1 ತೆಗೆದುಕೊಂಡಿದ್ವಿ, ಮುಂದಿನ ಎಕ್ಸ್ಗೆ 2 ಅಂತಂದು ಹೇಳಿ ತೆಗೆದುಕೊಂಡ್ರೆ ಇದು 3 1, ಆಮೇಲೆ ಇಲ್ಲಿ 2 ಆಗಿದೆ, ಅದನ್ನ 3 ತೆಗೆದುಕೊಂಡ್ವಿ ಅಂತಂದ್ರೆ ಇದು 1 2 ಅಂತಂದು ಹೇಳಿ ಆಗ್ತದೆ. ಈಗ ನಾವೇನ್ ಮಾಡೋಣ, ಬೆಲೆಯನ್ನ ತುಂಬೋಣ. 1/2 ಇನದ ಬ್ರಾಕೆಟ್ x1 ನ ಬೆಲೆ ಎಷ್ಟಿದೆಪ್ಪ ಅಂತಂದ್ರೆ 4 ಇದೆ, ಇನದ ಬ್ರಾಕೆಟ್ y2 ನ ಬೆಲೆ ಎಷ್ಟಿದೆ -2, ಆಮೇಲೆ y3 ಯ ಬೆಲೆ ಎಷ್ಟಿದೆ 2 ಅಂತಂದು ಹೇಳಿದೆ -2, ಪ್ಲಸ್ x2 ನ ಬೆಲೆ ಎಷ್ಟಿದೆ 3, ಇನ್ ಬ್ರಾಕೆಟ್ y3 ಬೆಲೆ ಎಷ್ಟಪ್ಪ ಅಂತಂದ್ರೆ 2, ಮೈನಸ್ y1 ನ ಬೆಲೆ -6 ಇದೆ, ಅದೇನಾಗ್ತದೆ +6 ಅಂತಂದು ಹೇಳಾಯ್ತು, ಪ್ಲಸ್ x3 ಯ ಬೆಲೆ ಎಷ್ಟಿದೆ 5 ಇದೆ, ಆಮೇಲೆ y1 ನ ಬೆಲೆ ಎಷ್ಟಿದೆ -6, ಆಮೇಲೆ y2 ನ ಬೆಲೆ -2 ಇದೆ, ಅದು +2 ಅಂತಂದು ಹೇಳಿ ಆಗ್ತದ. ಈಕ್ವಲ್ ಟು 1/2 ಗೆ 1/2, 4ಕ್ಕೆ 4 ಬರೆಯೋಣ, -2 -2 ಅಂತಂದ್ರೆ -4, ಪ್ಲಸ್ 3ಕ್ಕೆ 3 ಬರೆಯೋಣ, 2 + 6 ಅಂತಂದ್ರೆ 8, ಪ್ಲಸ್ 5ಕ್ಕೆ 5 ಇರಲಿ, -6 + 2 ಅಂತಂದ್ರೆ -4, ಈಕ್ವಲ್ ಟು 1/2 ಗೆ 1/2, ಪ್ಲಸ್ 4 -4 ಅಂತಂದ್ರೆ -16, ಆಮೇಲೆ ಪ್ಲಸ್ 3 8 24, ಆಮೇಲೆ ಇಲ್ಲಿ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 4 20, 5 4 20 ಅಂತಂದು ಹೇಳಾಯ್ತು. ಈಕ್ವಲ್ ಟು 1/2 ಇನ್ ದ ಬ್ರಾಕೆಟ್, ಇಲ್ಲಿ ನೋಡ್ರಿ ಇದು ಪ್ಲಸ್ 24 ಇದೆ, ಮೈನಸ್ -16 -20 ಏನಾಗ್ತದಪ್ಪ ಅಂತಂದ್ರೆ -36 ಅಂತಂದು ಹೇಳಿ ಆಗತ್ತೆ. ಈಕ್ವಲ್ ಟು 1/2 ಇನ್ ದ ಬ್ರಾಕೆಟ್ 24 -36 ಅಂತಂದ್ರೆ -12 ಅಂತಂದು ಹೇಳಿ ಆಗ್ತದೆ. ಈಕ್ವಲ್ ಟು 1/2 ಇಂಟು -12, 2 1 2 6 ಮೈನಸ್ ಅಂತಂದು ಹೇಳಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಕ್ವಲ್ ಟು -6 ಅಂತಂದು ಹೇಳಿ. ವಿಸ್ತೀರ್ಣ ಯಾವಾಗಲೂ ಋಣಾತ್ಮಕವಾಗಿರುವುದಿಲ್ಲ, ಬದಲಾಗಿ ಅದನ್ನ ಏನಂತಂದು ಬರಿತೀವಿ 6 ಚದರ
ಮಾನಗಳು ಅಂತಂದು ಹೇಳಿ 6 ಚದರಮಾನಗಳು. ಈಗ ವಿದ್ಯಾರ್ಥಿಗಳೇ ನಂತರ ನಾವು ಡಿ ಬೆಲೆಯನ್ನ ಕಂಡುಹಿಡಿಬೇಕು. ಸರಿ, ಡಿ ಬೆಲೆಯನ್ನು ಕಂಡುಹಿಡಿಬೇಕಾದಾಗ ಅದು ಯಾವ ಒಂದು ಬಿಂದುಗಳ ಮಧ್ಯದಲ್ಲಿದೆಯಪ್ಪ ಅಂತಂದ್ರೆ ಬಿ ಮತ್ತು ಸಿ ಅಂದ್ರೆ x2 y2 x3 ಮತ್ತು y3 ಅಂತಕ್ಕಂತಹ ಬಿಂದುಗಳ ಮಧ್ಯದಲ್ಲಿದೆ. ಅದಕ್ಕಾಗಿ ಡಿ ಬೆಲೆಯನ್ನ ಕಂಡುಹಿಡಲಿಕ್ಕೆ ನಾವೇನ್ ಮಾಡ್ತೀವಿ, ಮತ್ತೆ ಇದೇ ಕೋಷ್ಟಕವನ್ನ ಬಳಸಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ನಾವೇನ್ ಮಾಡೋಣ, ಡಿ ಬೆಲೆ ಕಂಡುಹಿಡಿಬೇಕಾದ್ರೆ ಡಿ ಅಂತಂದ್ರೆ ಎಕ್ಸ್ ಮತ್ತು ವೈ, ಇದಕ್ಕೆ ಸೂತ್ರವನ್ನು ತೆಗೆದುಕೊಳ್ತೀವಿ. ಎಕ್ಸ್ ನ ಬೆಲೆ ಕಂಡುಹಿಡಲಿಕ್ಕೆ ಇರತಕ್ಕಂತ ಸೂತ್ರ x3 ಪ್ಲಸ್ x2 ಡಿವೈಡೆಡ್ ಬೈ 2. ಆಮೇಲೆ y ಕಂಡುಹಿಡಲಿಕ್ಕೆ y3 ಪ್ಲಸ್ y2 ಡಿವೈಡೆಡ್ ಬೈ 2 ಅಂತಂದು ಹೇಳಿ. ಸರಿ, ಈ ಎರಡು ಬೆಲೆಗಳನ್ನ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಮಧ್ಯದಲ್ಲಿ ಇರೋ ಕಾರಣಕ್ಕೆ m1 ಮತ್ತು m2ಗಳು 1:1 ಆಗ್ತವ. ಅದಕ್ಕಾಗಿ ಸೂತ್ರ ಈ ರೀತಿಯಾಗಿ ಬರ್ತವೆ, x3 ಪ್ಲಸ್ x2 ಡಿವೈಡೆಡ್ ಬೈ 2 y3 ಪ್ಲಸ್ y2 ಡಿವೈಡೆಡ್ ಬೈ 2. x3 ಯ ಬೆಲೆ ಎಷ್ಟು? ಅದು 5 ಪ್ಲಸ್ x2 ನ ಬೆಲೆ ಎಷ್ಟಿದೆಪ್ಪ ಅಂತಂದ್ರೆ 3 ಡಿವೈಡೆಡ್ ಬೈ 2. ಆಮೇಲೆ y3 ಯ ಬೆಲೆ 2, ಆಮೇಲೆ y2 ಯ ಬೆಲೆ ಎಷ್ಟಿದೆಪ್ಪ ಅಂದ್ರೆ -2 ಅಂತಂದು ಹೇಳಿತಿ ಡಿವೈಡೆಡ್ ಬೈ 2 ಅಂತಂದು ಹೇಳಿ. ಸರಿ, 5 ಪ್ಲಸ್ 3 ಅಂತಂದ್ರೆ ಎಷ್ಟಾಯ್ತು? ಅದು 8 ಡಿವೈಡೆಡ್ ಬೈ 2. ಆಮೇಲೆ -2 -2 ಅಂತಂದ್ರೆ 0 ಡಿವೈಡೆಡ್ ಬೈ 2 ಅಂತಂದು ಹೇಳಿ ಆಗ್ತದ. ಈಗ ನಾವೇನ್ ಮಾಡೋಣ, ಡಿ ಯ ಬೆಲೆಗಳನ್ನ ಬರೆದುಕೊಳ್ಳೋಣ. ಡಿ ಯ ಬೆಲೆಗಳು ಎಕ್ಸ್ ಮತ್ತು ವೈ ಅಂತಕ್ಕಂಥದ್ದು 2 1 2 4. ಹಾಗಾದ್ರೆ 4 ಮತ್ತು 0 ಅಂತಂದು ಹೇಳಿ ಆಗ್ತದ. ಈಗ ಡಿ ಮತ್ತು ಎ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. AD = ಸೂತ್ರವನ್ನು ಬರ್ಕೊಳ್ಳೋಣ. AD ಸ್ಕ್ವೇರ್ ರೂಟ್ x ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y1 ಹೋಲ್ ಸ್ಕ್ವೇರ್ ಅಂತಂದು ಹೇಳಿ ತೆಗೆದುಕೊಂಡ್ವಿ. ಸ್ಕ್ವೇರ್ ರೂಟ್ x ನ ಬೆಲೆ ಎಷ್ಟಿದೆ? 4 ಇದೆ. ಮೈನಸ್ x1 ನ ಬೆಲೆನೂ ಕೂಡ 4 ಇದೆ, ಅದಕ್ಕಾಗಿ ಹೋಲ್ ಸ್ಕ್ವೇರ್ ಪ್ಲಸ್ y ನ ಬೆಲೆ ಎಷ್ಟಿದೆ? 0 ಇದೆ. ಮೈನಸ್ y1 ನ ಬೆಲೆ ಎಷ್ಟಿದೆ? -6 ಇದೆ, ಅದು ಪ್ಲಸ್ 6 ಅಂತಂದು ಹೇಳಾಗ್ತದೆ. ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 - 4 ಅಂತಂದ್ರೆ 0, ಸ್ಕ್ವೇರ್ ಅಂದ್ರೆ 0 ಪ್ಲಸ್ 0 ಪ್ಲಸ್ 6 ಅಂತಂದ್ರೆ 6 ಸ್ಕ್ವೇರ್ ಅಂತಂದು ಹೇಳಾಯ್ತು. 0 6 ಆಯ್ತು, 6 ವರ್ಗ 36. ಸರಿ, AD = √36 ಆಯ್ತು. ಹಾಗಾದ್ರೆ AD ಯ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ √36 ಅಂತಂದ್ರೆ 36 ವರ್ಗಮೂಲ 6 ಮಾನಗಳು ಅಂತಂದು ಹೇಳಿ. ಸರಿ, ಈ ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ತೇವೆ. ವಿದ್ಯಾರ್ಥಿಗಳೇ, 21ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೀಡಲಾಗಿದೆ. 1 ರಿಂದ 5 4 ಆವೃತ್ತಿಗಳು, 5 ರಿಂದ 9 3 ಆವೃತ್ತಿಗಳು, 9 ರಿಂದ 13 5 ಆವೃತ್ತಿಗಳು, 13 ರಿಂದ 17 7 ಆವೃತ್ತಿಗಳು, 17 ರಿಂದ 21 1 ಆವೃತ್ತಿ ಇದೆ. ಒಟ್ಟಾರೆಯಾಗಿ ಆವೃತ್ತಿಗಳ ಒಟ್ಟು ಸಂಖ್ಯೆ n = 20. ಇದನ್ನ ಸಮೇಶನ್ FI ಅಂತಂದನು ಕೂಡ ಕರೆಯಲಾಗ್ತದ. ವಿದ್ಯಾರ್ಥಿಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಮಾಡೋಣ, ಈಗ ಒಂದು ಕೋಷ್ಟಕವನ್ನ ರೆಡಿ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ರೆಡಿ ಮಾಡಿಕೊಂಡು ವರ್ಗಾಂತರಗಳನ್ನು ಬರೆದುಕೊಂಡ್ವಿ, ಆವೃತ್ತಿಗಳನ್ನ ಬರ್ಕೊಂಡ್ವಿ. ಮಧ್ಯ ಬಿಂದುವನ್ನ ಕಂಡುಹಿಡಿಯಬೇಕು ಅಂತಂದ್ರೆ 1 ಮತ್ತು 5 ಈ ಕೆಳಮಿತಿ ಮತ್ತು ಮೇಲ್ಮಿತಿ ಇವುಗಳ ಮಧ್ಯ ಬಿಂದು ಎಷ್ಟಾಗ್ತದ? 1 5 6 ಆಗ್ತದ. 6ನ 2ರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು 3. 9 ಮತ್ತು 5 ಕೂಡಿಸೋಣ, 14 ಆಗ್ತದ. ಅದರ ಮಧ್ಯ ಬಿಂದು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗ್ತದ? 7 ಅಂತಂತ ಹೇಳಿ. ಆಮೇಲೆ 9 ಮತ್ತು 13 ಕೂಡಿಸಿದಾಗ 22 ಆಗ್ತದೆ. 22ನ 2ರಿಂದ ಭಾಗಿಸಿದಾಗ 11 ಅಂತಂತ ಹೇಳಿ ಬರ್ತದ. 17 ಮತ್ತು 13 ಕೂಡಿಸೋಣ, 30 ಆಗ್ತದ. ಅದನ್ನ 2ರಿಂದ ಭಾಗಿಸಿದಾಗ 15 ಅಂತಂದ ಹೇಳಿ. ಆಮೇಲೆ 17 ಮತ್ತು 21ನ್ನ ಕೂಡಿಸಿದ್ರೆ ಅದು 38 ಆಗ್ತದ. ಅದನ್ನ 2ರಿಂದ ಭಾಗಿಸಿದಾಗ 19 ಅಂತಂತ ಹೇಳಿ ಬರ್ತದ. ಸರಿ, ಈಗ ನಾವೇನ್ ಮಾಡೋಣ, ಈ FI ಅಂತಂದ್ರೆ ಆವೃತ್ತಿಗಳು ಮತ್ತು ಮಧ್ಯ ಬಿಂದುವನ್ನ ಗುಣಿಸಿ ಈ ಒಂದು ಕಾಲಮ್ ನಲ್ಲಿ ಇಟ್ಟುಕೊಳ್ಳೋಣ. FI XI ಅಂತಂದ ಹೇಳಿ, ಇದು FI ಕಾಲಮ್, ಇದು XI ಅಂತಂದ್ರೆ ಮಧ್ಯ ಬಿಂದುವಿನ ಕಾಲಮ್. 4 3
12, 3 7 21, 5 11 55, 15 7 105, 19 1 19. ಈ ಎಲ್ಲವನ್ನ ಒಟ್ಟಾರೆಯಾಗಿ ಕೂಡಿಸೋಣ. 9 5 14, 14 5 19, 20 22 22 ಆಯ್ತು. 2 3 8 10 11 ಅಂತಂದು ಹೇಳಿ 11, ಆಮೇಲೆ 1 2 212 ಅಂತಂದು ಹೇಳಿ ಇದು ಸಮೇಷನ್ FI XI = 212 ಅಂತಂದು ಆಯಿತು. ಈಗ ನಾವು ಸರಾಸರಿಯನ್ನ ಕಂಡುಹಿಡಿಯೋಣ. ಸರಾಸರಿ ಕಂಡುಹಿಡಿಯುವ ಸೂತ್ರ ಬರೆಯೋಣ. ಸರಾಸರಿ X ಬಾರ್ ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. FI ಅಂತಕ್ಕಂಥದ್ದು ಆವೃತ್ತಿಗಳ ಒಟ್ಟು ಸಂಖ್ಯೆ. ಇದನ್ನು ಎನ್ ಅಂತಂದು ಹೇಳಿ ಕೂಡ ಕರೆಯಲಾಗ್ತದೆ. ಈ ಸ್ಥಾನದಲ್ಲಿ ಎನ್ ಇಟ್ಟನು ಕೂಡ ನಡೀತದ. ಅದಕ್ಕಾಗಿ ಸಮೇಷನ್ FI XI ಅಂತಂದ್ರೆ 212 ಡಿವೈಡೆಡ್ ಬೈ ಸಮೇಷನ್ FI ಅಂತಂದ್ರೆ ಅದು 20 ಅಂತಂದು ಹೇಳಿದೆ. ಈಕ್ವಲ್ ಟು ಇದನ್ನು ಭಾಗಿಸೋಣ. 21 20, 21 20, ಆಮೇಲೆ 1 ಉಳಿತು 12 ಆಯ್ತು. 12 ಭಾಗ ಹೋಗುವುದಿಲ್ಲ. ಆದ್ದರಿಂದ ಇದನ್ನು 20 ಹತ್ತಲೇ ಆಗ್ತದೆ. ಆಮೇಲೆ ಬಿಂದುವನ್ನು ತೆಗೆದುಕೊಂಡ್ರೆ ಅದು 120 ಆಗ್ತದೆ. 26 120 ಅಂತಂದೇಳಿ. ಆದ್ದರಿಂದ ಇಲ್ಲಿ 10.6 ಅಂತಂದೇಳಿ. ಅದಕ್ಕಾಗಿ ಸರಾಸರಿ X ಬಾರ್ = 10.6 ಅಂತಂದೇಳಿ ಇದರ ಉತ್ತರ ಆಗತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಅಥವಾ ಪ್ರಶ್ನೆ ಅಂತಂದೇಳಿ ಇಲ್ಲಿ ಬಹುಲಕವನ್ನ ಕಂಡುಹಿಡಿಯುವುದಿದೆ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ. ವರ್ಗಾಂತರಗಳನ್ನು ನೀಡಲಾಗಿದೆ ಮತ್ತು ಆವೃತ್ತಿಗಳನ್ನು ನೀಡಲಾಗಿದೆ. 0 ರಿಂದ 10 6, 10 ರಿಂದ 20 9 ಆವೃತ್ತಿಗಳು, 20 ರಿಂದ 30 15 ಆವೃತ್ತಿಗಳು, 30 ರಿಂದ 40 9 ಆವೃತ್ತಿಗಳು, 40 ರಿಂದ 50 1 ಆವೃತ್ತಿ. ಒಟ್ಟಾರೆಯಾಗಿ ಆವೃತ್ತಿಗಳ ಸಂಖ್ಯೆ ಎಷ್ಟಿದೆಪ್ಪ ಅಂತಂದ್ರ 40 ಅಂತಂದು ಹೇಳಿದೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೋಬೇಕಾಗಿತ್ತು ಅಂತಂದ್ರ ಅದಕ್ಕೆ ಒಂದು ಸೂತ್ರ ಇದೆ. ಏನಪ್ಪಾ ಅಂತಂದ್ರ ಬಹುಲಕ ಕೆಳಮಿತಿ L in the bracket F1 minus F0 divided by 2F1 minus F0 minus F2 into H ಅಂತಂದು ಹೇಳಿ. ಸರಿ, ಈ ಒಂದು ಎಲ್ಲಾ ಬೆಲೆಗಳು ಇದು ಕೆಳಮಿತಿ F1 ಅಂತಂದ್ರ ಈ ಕೊಟ್ಟಿರ್ತಕ್ಕಂಥ ಆವೃತ್ತಿಗಳಲ್ಲಿನ ಅತಿ ಹೆಚ್ಚು ಯಾವ್ದು ಆವೃತ್ತಿ ಇದೆ ಅದನ್ನು F1 ಅಂತಂದು ಹೇಳಿ ತೆಗೆದುಕೊಳ್ತೀವಿ. ಹಾಗಾದ್ರೆ F1 ಯಾವ್ದಿಲ್ಲಿ, ಇದಕ್ಕೆ ನಾವು ಗುರುತನ್ನ ಹಾಕಿಕೊಂಡು ಬಿಡಬೇಕು. ಇವುಗಳ ಆಧಾರ ಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಎಲ್ಲ F1 F0 ಎಲ್ಲಗಳನ್ನು ನಾವು ಗುರುತಿಸ್ತೀವಿ. ಇದು F1 ಆಗ್ತದೆ. ಇದರ ಹಿಂದಿನ ಆವೃತ್ತಿ F0 ಅಂತಂದೇಳಿ, ಆಮೇಲೆ ಇದರ ಮುಂದಿನ ಆವೃತ್ತಿ F1 ನ ಮುಂದಿನ ಆವೃತ್ತಿ F2 ಅಂತಂದೇಳಿ, ಇದೇ ಆವೃತ್ತಿಯಲ್ಲಿ ಬರ್ತಕ್ಕಂತಹ ಕೆಳಮಿತಿಯನ್ನ L ಅಂತಂದು ಹೇಳಿ ತೆಗೆದುಕೊಳ್ತೀವಿ. ಇವುಗಳನ್ನ ಬರೆದುಕೊಳ್ಳೋಣ. L = ಎಷ್ಟು 20, ಆಮೇಲೆ F1 = 15, ಆಮೇಲೆ F0 ಅದು 9, ಆಮೇಲೆ F2 = 9 ಅಂತಂದು ಹೇಳಿ. ಅದ್ರ ಜೊತೆಗೆ ಇನ್ನೊಂದು H ಅಂತಂದು ಹೇಳಿ ಬರ್ತದೆ. H ಅಂತಂದ್ರೆ ವರ್ಗಾಂತರದ ಗಾತ್ರ. ವರ್ಗಾಂತರ ಗಾತ್ರ ಅಂತಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ. ಪ್ರತಿಯೊಂದರಲ್ಲಿನೂ ಕೂಡ ಅಂತರ ಅಷ್ಟೇ ಇದೆ. 40 - 30 ಅಂತಂದ್ರೆ 10 ಅಂತಂದು ಹೇಳಿ ಆಗ್ತದೆ. ಆದ್ದರಿಂದ ಬಹುಲಕ L ಅಂತಂದ್ರೆ 20 ಪ್ಲಸ್ ಇನ್ ದ ಬ್ರಾಕೆಟ್ F1 ನ ಬೆಲೆ ಎಷ್ಟಿದೆ 15 ಮೈನಸ್ F0 ನ ಬೆಲೆ 9 ಡಿವೈಡೆಡ್ ಬೈ 2F1 ಅಂತಂದ್ರ 15 2 into 15 ಮೈನಸ್ F0 ನ ಬೆಲೆ ಎಷ್ಟು 9 ಮೈನಸ್ F2 ನ ಬೆಲೆನೂ ಕೂಡ 9 ಇದೆ ಇಂಟು H ಅಂತಂದ್ರೆ ಎಷ್ಟಪ್ಪ 10 ಈಕ್ವಲ್ ಟು 20ಕ್ಕೆ 20 ಪ್ಲಸ್ 15ರಲ್ಲಿ 9 ಹೋದ್ರೆ 6 ಡಿವೈಡೆಡ್ ಬೈ 2 15 30 ಮೈನಸ್ 9 2 9 ಮೈನಸ್ 9 ಮೈನಸ್ 9 ಅಂತಂದ್ರೆ ಮೈನಸ್ 18 ಗುಣಲೆ ಇದು 10 ಅಂತಂದು ಹೇಳಿ. ಸರಿ, ಈಗ ಏನ್ ಮಾಡೋಣ, ಮುಂದಿನ ಹಂತವನ್ನು ಬರೆದುಕೊಳ್ಳೋಣ. 6ಕ್ಕೆ 6 ಡಿವೈಡೆಡ್ ಬೈ 30ರಲ್ಲಿ 18 ಹೋದ್ರೆ 12 ಉಳಿತು ಗುಣಲೆ 10 6 1 6 2 2 1 2 5. ಆದ್ದರಿಂದ
ಇದು 20 ಪ್ಲಸ್ ಇದು 5 ಅಂತಂದು ಹೇಳಿ ಬಹುಲಕ ಇಸ್ ಈಕ್ವಲ್ ಟು 25 ಅಂತಂದು ಹೇಳಿ ಆಗ್ತದ. 30ನೇ ಪ್ರಶ್ನೆ ಹೀಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತಂದು ಹೇಳಿ ಇದು ಘಟಕ 4 ವೃತ್ತಗಳು ಅಂತಕ್ಕಂತಹ ಪಾಠದಿಂದ ಪ್ರಮೇಯವನ್ನ ಕೇಳಲಾಗಿದೆ. ಈ ಒಂದು ಪ್ರಮೇಯವನ್ನು ತಾವು ಬಿಡಿಸ್ತೀರಿ ಅಂತಂದು ಹೇಳಿ ಭಾವಿಸ್ಕೊಳ್ತೀನಿ. ಆದ್ದರಿಂದ ಮುಂದಿನ ಪ್ರಶ್ನೆ 31ಕ್ಕೆ ಹೋಗೋಣ. ಇಲ್ಲಿ ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್ ಮತ್ತು ಅದರ ವೃತ್ತಾಕಾರದ ಪಾದಗಳ ಸುತ್ತಳತೆಗಳು 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದೆ. ಇಲ್ಲಿ ಪಾದಗಳ ಸುತ್ತಳತೆಗಳನ್ನ ನೀಡಲಾಗಿದೆ, ಅಂದ್ರ ತ್ರಿಜ್ಯಗಳನ್ನ ಕೊಟ್ಟಿಲ್ಲ. R1 ಮತ್ತು R2ಗಳನ್ನು ಕೊಟ್ಟಿಲ್ಲ, ಬದಲಾಗಿ ವೃತ್ತಾಕಾರದ ಪಾದಗಳ ಸುತ್ತಳತೆಗಳು ಅಂತಂದ್ರ ಪರಿಧಿ ಅಂದ್ರೆ ಸರ್ಕಂಫರೆನ್ಸ್ ಗಳನ್ನ ಕೊಡಲಾಗಿದೆ. ಇದನ್ನ C1 ಅಂತಂದು ಹೇಳಿ ಇದನ್ನ C2 ಅಂತಂದು ಹೇಳಿ ತೆಗೆದುಕೊಂಡು ಅಂದ್ರೆ R1 ಮತ್ತು R2ಗಳು ಸಿಗುತ್ತಾವ. ಅವುಗಳ ಆಧಾರದ ಮೇಲೆ ನಾವು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನ ಹೀಗೆ ಬರೆದುಕೊಳ್ಳೋಣ. ಶಂಕುವಿನ ಓರೆ ಎತ್ತರ L ಈಕ್ವಲ್ ಟು 4 ಸೆಂಟಿಮೀಟರ್ ಅಂತಂದು ಹೇಳಾಯ್ತು. ಆಮೇಲೆ C1 ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್. C1 ಅಂತಂದ್ರೆ ಏನಪ್ಪಾ? C1 ಅಂತಂದ್ರೆ ಅದು 2πr1 ಇಸ್ ಈಕ್ವಲ್ ಟು 18 ಅಂತಂದು ಹೇಳಿ ಈಕ್ವಲ್ ಟು ಇದನ್ನ ಹೇಗೆ ಬರಿತೀವಪ್ಪ ಅಂತಂದ್ರೆ R1 ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 2π ಅಂತಂದು ಹೇಳಿ ಬರಿತೀವಿ. ಆದ್ದರಿಂದ R1 ಈಕ್ವಲ್ ಟು 2 9 ಅಂತಂದ್ರೆ 9 ಡಿವೈಡೆಡ್ ಬೈ 5 ಸೆಂಟಿಮೀಟರ್ ಅಂತಂದು ಹೇಳಿ ಇದು R1 ನ ಬೆಲೆ ಆಗ್ತದ. ಹಾಗೆ ಇಲ್ಲಿ C2 ಅನ್ನು ತೆಗೆದುಕೊಂಡು R2 ಬೆಲೆಗಳನ್ನ ಬರೆದುಕೊಂಡಾಗ ಅದು 2πr2 ಈಕ್ವಲ್ ಟು 6 ಅಂತಂದು ಹೇಳಿ ಆಯ್ತು. ಇದನ್ನ ಹೀಗೆ ಬರಿತೀವಿ R2 ಈಕ್ವಲ್ ಟು 6 ಡಿವೈಡೆಡ್ ಬೈ 2π 2 1 2 3. ಆದ್ದರಿಂದ ಇದು 3/5 ಸೆಂಟಿಮೀಟರ್ ಅಂತಂದು ಹೇಳಿ R2 ನ ಬೆಲೆ ಆಯ್ತು. ಈಗ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯೋಣ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಫೈ ಇನ್ ದ ಬ್ರಾಕೆಟ್ R1 ಪ್ಲಸ್ R2 ಬ್ರಾಕೆಟ್ ಕಂಪ್ಲೀಟ್ ಇಂಟು L ಅಂತ ಹೇಳಿದೆ. ಸರಿ, ಈಗ ಫೈನ ಬೆಲೆಯನ್ನ ಬರೆದುಕೊಂಡ್ವಿ. ಫೈಗೆ 5 ಇನ್ ದ ಬ್ರಾಕೆಟ್ R1 ನ ಬೆಲೆ ಎಷ್ಟಿದೆ? 9 ಡಿವೈಡೆಡ್ ಬೈ 5. ಆಮೇಲೆ R2 ನ ಬೆಲೆ ಎಷ್ಟಿದೆ? 3 ಡಿವೈಡೆಡ್ ಬೈ 5 ಅಂತಂದು ಹೇಳಿ. ಆಮೇಲೆ ಇಂಟು L ಅಂತಂದ್ರ ಅದರ ಓರೆ ಎತ್ತರ 4 ಈಕ್ವಲ್ ಟು ಇಲ್ಲಿ ಎರಡು ಕಡೆ L ಇರೋದ್ರಿಂದ L ಅನ್ನ ಲಸ ತೆಗೆಯೋಣ. ಲಸ ತೆಗೆದಾಗ 5 ಇನ್ ದ ಬ್ರಾಕೆಟ್ 9 ಪ್ಲಸ್ 3 ಡಿವೈಡೆಡ್ ಬೈ 5 ಅಂತಂದು ಹೇಳಾಯ್ತು ಇಂಟು 4 ಈಕ್ವಲ್ ಟು ಇಲ್ಲಿ 5ಗೆ 5. ಆಮೇಲೆ ಇದು ಗುಣಲೆ 9 ಪ್ಲಸ್ 3 ಅಂತಂದ್ರೆ 12 ಡಿವೈಡೆಡ್ ಬೈ 5 ಇಂಟು 4 ಅಂತಂದು ಹೇಳಿ ಈ 5 ಕ್ಯಾನ್ಸಲ್ ಆಯ್ತು. ಉಳಿತಕ್ಕಂಥದ್ದು 12 ಗುಂಡ್ಲೆ 4 ಈಕ್ವಲ್ ಟು 12 4 48 ಸೆಂಟಿಮೀಟರ್ ಸ್ಕ್ವೇರ್. ಇದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತದೆ 48 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಒಂದು ಆಪ್ಷನ್ ಪ್ರಶ್ನೆ ಇದೆ. ಒಂದು ಸಿಲಿಂಡರ್ನ ಪಾದದ ಪರಿಧಿಯು 132 ಸೆಂಟಿಮೀಟರ್ ಮತ್ತು ಅದರ ಎತ್ತರ 25 ಸೆಂಟಿಮೀಟರ್ ಆದಾಗ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಸಿಲಿಂಡರ್ನ ಪಾದದ ಪರಿಧಿಯನ್ನ ನೀಡಲಾಗಿದೆ, ಆದರೆ ತ್ರಿಜ್ಯವನ್ನ ಕೊಟ್ಟಿಲ್ಲ. ಆದ್ದರಿಂದ ನಾವು ಈಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ತ್ರಿಜ್ಯವನ್ನ ಕಂಡುಹಿಡಿಬೇಕು, ಆಮೇಲೆ ಅದರ ಘನಫಲವನ್ನ ಕಂಡುಹಿಡಿಯಲಿಕ್ಕೆ ಬರ್ತದ. ವಿದ್ಯಾರ್ಥಿಗಳೇ, ದತ್ತಾಂಶಗಳನ್ನ ಈ ರೀತಿಯಾಗಿ ಬರೆದುಕೊಳ್ಳೋಣ. ಸಿಲಿಂಡರ್ನ ಎತ್ತರ H = 25 ಸೆಂಟಿಮೀಟರ್. ಸಿಲಿಂಡರ್ನ ಪಾದದ ಪರಿಧಿ C = 132 ಸೆಂಟಿಮೀಟರ್. ಪರಿಧಿಯ ಸೂತ್ರ 2πr = 132. ಸರಿ, ಇದನ್ನ ಹೇಗೆ ಬರೆದುಕೊಳ್ಳೋಣ? 2 × 22 ಡಿವೈಡೆಡ್ ಬೈ 7 × r = 132 ಅಂತಂದು ಹೇಳಿ. ಆದ್ದರಿಂದ r = 132 ಗುಣಲೆ 7 ಡಿವೈಡೆಡ್ ಬೈ 2 × 22 ಅಂತಂದು ಹೇಳಿ 22 1
22 ಆರ್ಲಿ ಅಂತಂದು ಹೇಳಿ 22 ಆರ್ಲಿ 132 2 ಒಂದ್ಲೆ 2 ಮೂರ್ಲೆ 7 ಗುಂಡ್ಲೆ 3 ಅಂತಂದ್ರೆ ಆರ್ ಇಕ್ವಲ್ ಟು ಎಷ್ಟಾಯ್ತು 21 ಸೆಂಟಿಮೀಟರ್ ಅಂತಂದು ಹೇಳಾಯ್ತು. ಈಗ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯೋಣ. ಸಿಲಿಂಡರ್ನ ಘನಫಲ ಇಸ್ ಇಕ್ವಲ್ ಟು 5r² h ಅಂತಂದು ಹೇಳಿ 5ನ ಬೆಲೆ 22 ಡಿವೈಡೆಡ್ ಬೈ 7 ಇಂಟು ಆರ್ನ ಬೆಲೆ 21 ಇದೆ 21 ಸ್ಕ್ವೇರ್ ಇಂಟು ಎಚ್ನ ಬೆಲೆ ಎಷ್ಟು 25 ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು 21 ಗುಣಲೆ 21 ಇಂಟು 25 ಅಂತಂದೇಳಿ 7 ಒಂದೇ 7 7 ಮೂರಲೆ 21 ಈಕ್ವಲ್ ಟು 22 ಗುಣಲೆ 3 ಗುಣಲೆ 21 ಗುಣಲೆ 25 ಇವೆಲ್ಲನ್ನ ಒಟ್ಟಿಗೆ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ 34,650 ಸೆಂಟಿಮೀಟರ್ ಕ್ಯೂಬ್ ಅಂತಂದು ಹೇಳಿ. 32ನೇ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜು ರಚಿಸಿ ಅಂತಂದು ಹೇಳಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿವ್ ಅಂತಂದ್ರೆ ಈ ಆವೃತ್ತಿಗಳನ್ನ ಮೇಲಿನಿಂದ ಕೂಡಿಸ್ತಾ ಕೆಳಗಡೆ ಬರಬೇಕು. ಈ ವರ್ಗಾಂತರವನ್ನ ಮತ್ತು ಆವೃತ್ತಿಯನ್ನ ಬರೆದುಕೊಳ್ಳೋಣ. ಈ ರೀತಿಯಾಗಿ ಬರೆದುಕೊಂಡಿವಿ. ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಸಂಚಿತ ಆವೃತ್ತಿಯನ್ನು ಬರೆಯೋಣ. ಈ ಸಂಚಿತ ಆವೃತ್ತಿ ಕಡಿಮೆ ಇರುವ ವಿಧಾನ ಇದ್ದಾಗ ಈ ಮೇಲಿನಿಂದ ಕೂಡಿಸ್ತಾ ಬರಬೇಕು. ಈ 2ಕ್ಕೆ ಸಂಚಿತ ಆವೃತ್ತಿ 2 ಇಡಬೇಕು. ಈ 2 12 ಕೂಡಿಸಿದಾಗ 14 ಅಂತಂದು ಹೇಳಾಗ್ತದ. 14 ಮತ್ತು 2 ಕೂಡಿಸಿದ್ರೆ 16 16 4 20 23 23 ಅಂತಂದು ಹೇಳಿ. ಸರಿ, ಈ ರೀತಿಯಾಗಿ ನಾವು ಸಂಚಿತ ಆವೃತ್ತಿಯನ್ನ ಬರೆದುಕೊಂಡ್ವಿ. ಬರೆದುಕೊಂಡಾದ ನಂತರ ನಾವು ಇದನ್ನ ಗ್ರಾಫ್ ಹಾಳೆ ಮೇಲೆ ಓಜು ರಚನೆಯನ್ನ ಮಾಡೋಣ. ಈ ರೀತಿಯಾಗಿ ನಾವು ಬರೆದುಕೊಳ್ಬೇಕು. ಗ್ರಾಫ್ ಹಾಳೆಯ ಮೇಲೆ ಎಕ್ಸ್ ಅಕ್ಷದ ಮೇಲೆ ನಾವೇನ್ ಮಾಡಬೇಕು 1 ಸೆಂಟಿಮೀಟರ್ ಇಕ್ವಲ್ ಟು 10 ಮಾನಗಳಂತಂದು ಹೇಳಿ ತೆಗೆದುಕೊಳ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ವರ್ಗಾಂತರಗಳು 0ದಿಂದ 10 10ರಿಂದ 20 ಅಂತಂದು ಹೇಳಿ ಈ ರೀತಿಯಾಗಿ ಇದಾವ. ಅದಕ್ಕಾಗಿ ಎಕ್ಸ್ ಅಕ್ಷದ ಮೇಲೆ ಈ ರೀತಿಯಾಗಿ ತೆಗೆದುಕೊಳ್ತೀವಿ. 0 10 20 30 40 50 60ವರೆಗೆ ತೆಗೆದುಕೊಂಡು ವರ್ಗಾಂತರಗಳನ್ನ ಈ ಎಕ್ಸ್ ಅಕ್ಷದ ಮೇಲೆ ಬರೆದುಕೊಳ್ಬೇಕು. ಆಮೇಲೆ ಇನ್ನೊಂದು ಬೆಲೆ y ಅಕ್ಷದ ಮೇಲೆ 1 ಸೆಂಟಿಮೀಟರ್ ಇಕ್ವಲ್ ಟು 2 ಮಾನಗಳಂತಂದು ಹೇಳಿ ಈ 2 ಮಾನಗಳನ್ನ ಏನ್ ತೆಗೆದುಕೊಳ್ಬೇಕಪ್ಪ ಅಂತಂದ್ರ ಈ ಸಂಚಿತ ಆವೃತ್ತಿಯನ್ನ ಈ y ಅಕ್ಷದ ಮೇಲೆ ತೆಗೆದುಕೊಳ್ಬೇಕು. ಈ y ಅಕ್ಷದ ಮೇಲೆ ನಾನು 1 ಸೆಂಟಿಮೀಟರ್ ಇಕ್ವಲ್ ಟು 2 ಮಾನಗಳಂತಂದು ಹೇಳಿ ತೆಗೆದುಕೊಂಡಿದ್ದೀನಿ. ಅದಕ್ಕಾಗಿ 2 4 6 8 10 ಈ ರೀತಿಯಾಗಿ ಒಟ್ಟಾರೆಯಾಗಿ 24ರವರೆಗೆ ತೆಗೆದುಕೊಳ್ತೀವಿ. 24ರವರೆಗೆ ಯಾಕಂತಂದ್ರೆ ಸಂಚಿತ ಆವೃತ್ತಿಯ ಕೊನೆಯ ಒಂದು ಮೊತ್ತ ಎಷ್ಟಿದೆ ಅಂತಂದ್ರೆ ಅದು 23 ಆಗಿದೆ. ಅದಕ್ಕಾಗಿ ತೆಗೆದುಕೊಂಡ್ವಿ. ಈಗ ಏನ್ ಮಾಡೋಣ, ಈ ಬೆಲೆಗಳನ್ನ ಬರೆದುಕೊಳ್ಳೋಣ. ಮೊದಲನೇದಾಗಿ 10 ಇದ್ದಾಗ ಅದರ ಬೆಲೆ ಎಷ್ಟಿದೆಪ್ಪ ಅಂತಂದ್ರ 2 ಇದೆ. ಅದನ್ನ 2 ಇಲ್ಲಿ ಗುರುತಿಸ್ತೀವಿ. ಅದು 10 ಮತ್ತು 2 ಅಂತಂದು ಹೇಳಿ. ಮುಂದಿನ ಆವೃತ್ತಿ 20 ಇದ್ದಾಗ ಅದರ ಬೆಲೆ ಎಷ್ಟಿದೆಪ್ಪ ಅಂತಂದ್ರ 14 ಇದೆ. 14ಅನ್ನ ಇಲ್ಲಿ ಗುರುತಿಸಿಕೊಳ್ಳೋಣ. 14 ಇಲ್ಲಿದೆ ನೋಡ್ರಿ, ಇಲ್ಲಿ ಗುರುತಿಸಿಕೊಳ್ಳೋಣ. ಅದು 20 ಮತ್ತು 14 ಅಂತಂದು ಹೇಳಿ. ಇದಾದ ನಂತರ 30 ಇದ್ದಾಗ ಆಮೇಲೆ 2 16 ಇದೆ. ಸಂಚಿತ ಆವೃತ್ತಿ 16 ಇದೆ. 30 ಇದ್ದಾಗ 16 ಆ 16ಅನ್ನ ಗುರುತಿಸಿಕೊಳ್ಳೋಣ. 30 ಇದ್ದಾಗ 16 ಇಲ್ಲಿ ಬರ್ತದ. ಅದು 30 16 ಅಂತಂದು ಹೇಳಿ. ಇದಾದ ನಂತರ 40 ಇದ್ದಾಗ ಅದು 20 ಅಂತಂದು ಹೇಳಿ ಆಗ್ತದ. 40 ಇದ್ದಾಗ 20 ಇಲ್ಲಿ ಗುರುತಿಸ್ಕೊಂಡ್ವಿ. 40 20 ಅಂತಂದು ಹೇಳಿ. ಆಮೇಲೆ 50 ಇದ್ದಾಗ ಅದು 23 ಅಂತಂದು ಹೇಳಿ ಆಗ್ತದೆ. 22 ಇದೆ, 24 ಇದೆ. ಇವುಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇದು ಅಂತಂದ್ರ 50 ಮತ್ತು 23 ಅಂತಂದು ಹೇಳಿ. ಈಗ ನಾವೇನ್ ಮಾಡೋಣ, ಒಂದು ಸ್ಕೇಲನ್ನು ತೆಗೆದುಕೊಂಡು ಈ ಎಲ್ಲಾ ಬಿಂದುಗಳನ್ನ ಕೂಡಿಸೋಣ. ಕೂಡಿಸುವ ಹಾಗೆ ರೇಖೆಯನ್ನು ಎಳೆದು ಬಿಡೋಣ.
ಸರಿ, ಇದನ್ನ ಕಡಿಮೆ ಇರುವ ವಿಧಾನದ ಓಜಿವ್ ನಕ್ಷೆ ಅಂತಂದು ಹೇಳಿ ಕರಿತೀವಿ. 35ನೇ ಪ್ರಶ್ನೆ, 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಸ್ಪರ್ಶಕಗಳನ್ನ ರಚಿಸಿ ಅಂತಂದೇಳಿ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವ ಹಾಗೆ ನಾವು ರಚನೆ ಮಾಡಬೇಕು. ಸರಿ, ಇದನ್ನ ಬರೆದುಕೊಳ್ಳೋಣ. ಪ್ರಶ್ನೆಯನ್ನ ಈ ರೀತಿಯಾಗಿ, ತ್ರಿಜ್ಯ ಈಕ್ವಲ್ ಟು 5 ಸೆಂಟಿಮೀಟರ್ ಇರಬೇಕು. ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು? 60 ಡಿಗ್ರಿ. ಹಾಗಾದ್ರೆ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಅದು ಎಷ್ಟಪ್ಪ ಅಂತಂದ್ರೆ 180ರಲ್ಲಿ 60 ತೆಗೆದಾಗ 120 ಡಿಗ್ರಿ ಅಂತಂದು ಹೇಳಾಗ್ತದ. ಇದನ್ನ ನಾವೇನ್ ಮಾಡೋಣ, ಈಗ ರಚಿಸೋಣ. ಮೊದಲಿಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು 5 ಸೆಂಟಿಮೀಟರ್ ಅಳತೆ ಇರತಕ್ಕಂತಹ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ವೃತ್ತವನ್ನ ರಚನೆ ಮಾಡೋಣ, 5 ಸೆಂಟಿಮೀಟರ್ ಇರುವ ಹಾಗೆ. ಸರಿ, ಈ ರೀತಿಯಾಗಿ 5 ಸೆಂಟಿಮೀಟರ್ ಇರುವ ಹಾಗೆ ಅಳತೆಯನ್ನು ತೆಗೆದುಕೊಳ್ಳೋಣ. ಅಳತೆಯನ್ನು ತೆಗೆದುಕೊಂಡು ನಾವು ವೃತ್ತವನ್ನ ರಚಿಸೋಣ. ಒಂದು ಬಿಂದುವನ್ನು ಇಟ್ಕೋಬೇಕು. ಆಮೇಲೆ ಇದರಿಂದ ಈ ಬಿಂದುವಿನ ಮೇಲೆ ಕೈವಾರದ ಈ ತುದಿಯನ್ನು ಇಟ್ಟು ಇದು ವೃತ್ತ ಆಯ್ತು. ಇದಾದ ನಂತರ ಒಂದು ತ್ರಿಜ್ಯವನ್ನು ಎಳೆದುಕೊಳ್ಳೋಣ. ಈ ತ್ರಿಜ್ಯವನ್ನು ಎಳೆದುಕೊಳ್ಳೋಣ. ತ್ರಿಜ್ಯ ಎಳೆದುಕೊಂಡ ನಂತರ ಈ ಒಂದು ತ್ರಿಜ್ಯ ಎಷ್ಟು ಉದ್ದಿದೆಯೋ ಅಷ್ಟೇ ಅಳತೆಯ ಈ ಒಂದು ವೃತ್ತ ಸಮನಾಗಿ 6 ಭಾಗಗಳು ಆಗ್ತವ. ಅದಕ್ಕಾಗಿ ಮೊದಲೇ ಒಂದು ಭಾಗವನ್ನು ಮಾಡ್ಕೊಂಡು ಅಂದ್ರೆ ಇದು 60 ಡಿಗ್ರಿ ಈ ಬಿಂದುವಿನಿಂದ ಈ ಕೇಂದ್ರಕ್ಕೆ. ಆಮೇಲೆ ಇಲ್ಲಿಂದ ಇನ್ನೊಂದು ಭಾಗವನ್ನು ಮಾಡಿಕೊಂಡ್ರೆ ಅದು ಈ ಬಿಂದುವಿನ ನಡುವಿನ ದೂರ ಎಷ್ಟಾಗ್ತದಪ್ಪ ಅಂತಂದ್ರೆ ಅದು 120. ಈ ಎರಡು ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಅಂತಂದು ಹೇಳಿ ಆಗುತ್ತೆ. ಸರಿ, ಇದು 120 ಡಿಗ್ರಿ. ಆಮೇಲೆ ಈ ಕಡೆ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಾಗ್ತದಪ್ಪ ಅಂತಂದ್ರ 60 ಡಿಗ್ರಿ ಅಂತಂದು ಹೇಳಿ. ಸರಿ, ಇದನ್ನ ಎರಡು ವಿಧಾನಗಳಿಂದ ಮಾಡಬಹುದು. 60 ಡಿಗ್ರಿ ಇದೆ ಸ್ಪರ್ಶಕಗಳ ನಡುವಿನ ಕೋನ. ಇಲ್ಲಿ 90 ಡಿಗ್ರಿ ತೆಗೆಯುವುದು ಕೈವಾರದಿಂದ ಈಸಿ ಆದಂತಹ ಮೆಥಡ್. ಅದನ್ನಾದ್ರೂ ಕೂಡ ಮಾಡಬಹುದು. ಅಥವಾ ನಾವೇನ್ ಮಾಡಬಹುದು, ಕೋನ ಮಾಪಕವನ್ನು ಕೂಡ ಇಟ್ಕೊಂಡು ನಾವು ಈ 90 ಡಿಗ್ರಿಯನ್ನ ಗುರುತಿಸಬಹುದು. ಇಲ್ಲಿ 90 ಡಿಗ್ರಿಯನ್ನ ಗುರುತಿಸೋಣ. 90 ಡಿಗ್ರಿ ಎಲ್ಲಿ ಆಗ್ತದಪ್ಪ ಅಂತಂದ್ರ ಅದು ಇಲ್ಲಿ ಆಯ್ತು. ಆಮೇಲೆ ಈ ರೇಖೆಗಳನ್ನ, ಈ ಬಿಂದುಗಳನ್ನ ಸೇರಿಸೋಣ. ಈ ಸ್ಪರ್ಶ ಬಿಂದು ಮತ್ತು ಇದನ್ನ ಸ್ವಲ್ಪ ದೂರದವರೆಗೆ ಈ ರೇಖೆಯನ್ನ ಎಳೆದುಕೊಂಡು ಬಿಡೋಣ. ನೆಕ್ಸ್ಟ್ ಇದೊಂದು ರೇಖೆಯನ್ನು ಎಳೆದುಕೊಂಡು ಆಮೇಲೆ ಈ ಕಡೆ ಇಲ್ಲಿನೂ ಕೂಡ 90 ಡಿಗ್ರಿ ಗುರುತಿಸಿಕೊಳ್ಳೋಣ. ಇಲ್ಲಿ 90 ಡಿಗ್ರಿ ಗುರುತಿಸಿಕೊಂಡಾದ ನಂತರ ಈ ಸ್ಪರ್ಶ ಬಿಂದುವಿನಿಂದ ಇಲ್ಲಿ ಈ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ಸರಿ, ಇವುಗಳ ನಡುವಿನ ಇವು ಸ್ಪರ್ಶಕಗಳು. ಇದು ವೃತ್ತ ಕೇಂದ್ರ O, ಇದು P ಬಿಂದು. ಇದನ್ನ A ಮತ್ತು B ಅಂತಂದು ಹೇಳಿ ತೆಗೆದುಕೊಂಡು ಬಂದ್ರ PA ಮತ್ತು PB ಗಳು ಸ್ಪರ್ಶಕಗಳು. ಈ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ. ಇದು ತ್ರಿಜ್ಯ 5 ಸೆಂಟಿಮೀಟರ್, ಇದು ಕೂಡ 5 ಸೆಂಟಿಮೀಟರ್. ಇವುಗಳ ನಡುವಿನ ಅಂತರ 90 ಡಿಗ್ರಿ. ಆಮೇಲೆ ಇದು ಕೂಡ 90 ಡಿಗ್ರಿ ಅಂತಂದು ಹೇಳಿ ಆಗಿರ್ತದ. ಕೈವಾರದ ಸಹಾಯದಿಂದ ನಾವು ಇಲ್ಲಿ 90 ಡಿಗ್ರಿಯನ್ನು ಕೂಡ ಗುರುತಿಸಿನೂ ಕೂಡ ಮಾಡಬಹುದು. ಈ ರೀತಿಯಾಗಿನೂ ಕೂಡ ಮಾಡಬಹುದು.
ಪ್ರಶ್ನೆ ನಂಬರ್ 5 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಪ್ರಶ್ನೆಗಳಿದಾವೆ. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಒಟ್ಟಾರೆಯಾಗಿ 16 ಅಂಕಗಳಿದಾವೆ. 34ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿ x + y = 5 2x - y = 4 ಅಂತಂದು ಹೇಳಿ ಇದೆ. ಸರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ನಾವು ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಆಮೇಲೆ ನಕ್ಷೆ ವಿಧಾನದಿಂದ ನಾವು ಪರಿಹಾರಗಳನ್ನ ಕಂಡುಹಿಡಿಯೋಣ. ಸರಿ, ಮೊದಲೇ ಒಂದು ಸಮೀಕರಣ ಹೀಗಿದೆ. x + y = 5 ಆಮೇಲೆ 2x - y = 4. ಮೊದಲಿಗೆ ನಾವು ಏನ್ ಮಾಡ್ಕೊಳ್ಳೋಣ, y = ಅಂತಂದು ಹೇಳಿ ಬರೆದುಕೊಳ್ಳೋಣ. ಅಂತಂದ್ರೆ ಈಸಿ ಆಗ್ತದ. ಇಲ್ಲಿ x + y = 5 ಅಂತಂದು ಹೇಳಿ, ಹಾಗಾದ್ರೆ ಇಲ್ಲಿ y = 5 - x ಅಂತಂದು ಹೇಳಿ ಆಗ್ತದ. ಸರಿ, 5 = 5 - x ಆದಾಗ ನಾವು x ನ ಬೆಲೆ ಮತ್ತು ಬೆಲೆಗಳನ್ನು ತುಂಬಿ y ಬೆಲೆಗಳನ್ನ ಕಂಡುಕೊಳ್ಳೋಣ. x = ಈ 0 ಅನ್ನ ತುಂಬೋಣ. ಇಲ್ಲಿ ಈ ಸ್ಥಾನದಲ್ಲಿ 0 1 2 3 4 ತುಂಬೋಣ. ಇಲ್ಲಿ y = 5 - 0 = ಏನಾಗ್ತದೆ ಹೇಳ್ರಿ, 5 ಅಂತಂದು ಹೇಳಿ. ಆಮೇಲೆ ಎರಡನೇದಾಗಿ x = 1 ಅಂತಂದ್ರ y = 5 - 1 = 4 ಅಂತಂದು ಹೇಳಿ. ಇದು 4 ಆಯ್ತು. ಆಮೇಲೆ 3 ನಂಬರ್ x = 2 ತೆಗೆದುಕೊಂಡ್ರ ಆವಾಗ y = 5 - 2 = 3. ಆಮೇಲೆ 4 x = 3 ತೆಗೆದುಕೊಂಡ್ರ y = 5 - 3 = 2 ಅಂತಂದು ಹೇಳಿ. ಇದು 3 ಆಗ್ತದ. ಆಮೇಲೆ ಇದು 2 ಅಂತಂದು ಹೇಳಿ. ಸರಿ, ಈಗ ಇದು ಒಂದನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಾಂಕಗಳನ್ನು ಕಂಡುಹಿಡಿದ್ವಿ. ಈಗ ಎರಡನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಾಂಕಗಳನ್ನು ಬರೆಯೋಣ. ಬರೆಯೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬೆಲೆಗಳನ್ನು ತುಂಬಿಕೊಳ್ಳೋಣ. ಅದು y = ಮಾಡಿಕೊಳ್ಳೋಣ. ಇದು ನೋಡ್ರಿ -y ಇದೆ. ಇದನ್ನು ಮಾತ್ರ ಈ ಕಡೆ RHSಗೆ ಒಯ್ಯೋಣ. 2x ಹಾಗೆ ಇರಲಿಲ್ಲ. ಈ 4 ಅನ್ನು ಈ ಕಡೆ LHSಗೆ ತೆಗೆದುಕೊಂಡು ಬಂದಾಗ -4 = -y ಇದೇನಾಗ್ತದೆ +y. y = 2x - 4 ಅಂತಂದು ಹೇಳಿ ಆಯ್ತು. ಈಗ ಒಂದನೇದಾಗಿ ಈ 0ವನ್ನ ಈ x ಸ್ಥಾನದಲ್ಲಿ ತುಂಬೋಣ. ಒಂದನೇದು x = 0 ಆದಾಗ y = 2ಗೆ 2. ಆಮೇಲೆ ಈ 0ದ x ಸ್ಥಾನದಲ್ಲಿ 1 2 3 ಅನ್ನು ತುಂಬ್ತಾ ಹೋಗೋಣ. 0 ತುಂಬಿದಾಗ -4 = 2 × 0 0 -4 = -4 ಅಂತಂದ್ರೆ -4 ಆಯ್ತು. ಆಮೇಲೆ ಎರಡನೇದಾಗಿ x = 1 ತೆಗೆದುಕೊಳ್ಳೋಣ. y = 2 × 1 - 4 = 2 1 2 -4 = -2 ಅಂತಂದೇಳಿ. 3 ನಂಬರ್ ಇದು -2 ಆಯ್ತು. ಆಮೇಲೆ x = 2. ಆಮೇಲೆ y = 2 × 2 -4 = 2 × 2 ಅಂತಂದ್ರೆ 4 -4 = 0 ಅಂತಂದೇಳಿ. ಆಮೇಲೆ 4 ನಂಬರ್ x = 3. ಆಮೇಲೆ y = ಏನಾಗ್ತದ 2 × 3 - 4 = 6 - 4 = 2 ಅಂತಂದೇಳಿ ಈ ರೀತಿಯಾಗಿ ಆಗ್ತದ. ಸರಿ, ಈಗ ನಾವು ಏನ್ ಮಾಡೋಣ, ಇದನ್ನ ನಾವು ಗ್ರಾಫ್ ಹಾಳೆಯ ಮೇಲೆ ಬಿಂದುಗಳನ್ನು ಗುರುತಿಸಿಕೊಳ್ಳೋಣ. ಮೊದಲಿಗೆ ಈ ಒಂದು ಕೋಷ್ಟಕವನ್ನು ತುಂಬಿಕೊಂಡು ರೇಖೆಯನ್ನು ಎಳೆದುಕೊಳ್ಳೋಣ. ಆಮೇಲೆ ಈ ಕೋಷ್ಟಕವನ್ನು ತುಂಬಿಕೊಂಡು ರೇಖೆಯನ್ನು ಎಳೆಯೋಣ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಗ್ರಾಫ್ ಅನ್ನ ನಾವು ಎಳೆದುಕೊಳ್ಳೋಣ. ಇದು x ಅಕ್ಷ ಅಂತಂದು ಹೇಳಿ ಈ ಕಡೆ x ಅಕ್ಷ ಬರೆದುಕೊಳ್ಳೋಣ. ಈ ಕಡೆ ಧನಾತ್ಮಕ ಸಂಖ್ಯೆಗಳು 1 2 3 4 5 6 ಅಂತಂದು ಹೇಳಿ ತೆಗೆದುಕೊಳ್ಳೋಣ. ಈ 0ದಿಂದ ಈ ಕಡೆ -1 -2 ಅಂತಂದು ಹೇಳಿ x' ಅಕ್ಷ ಅಂತಂದು ಹೇಳಿ ತೆಗೆದುಕೊಂಡ್ವಿ. ಇದಾದ ನಂತರ y ಅಕ್ಷದ ಮೇಲೆ ಈ ಕಡೆ ಧನಾತ್ಮಕ ಸಂಖ್ಯೆಗಳು 1 2 3 4 ಇದು y ಅಕ್ಷ ಅಂತಂದು ಹೇಳಿ ಆಮೇಲೆ ಸ್ಕೇಲ್ ಅನ್ನು ಬರೆದುಕೊಂಡ್ವಿ. x ಅಕ್ಷದ ಮೇಲೆ 1 ಸೆಂಟಿಮೀಟರ್ = 1 ಮಾನ, y ಅಕ್ಷದ ಮೇಲೆ 1 ಸೆಂಟಿಮೀಟರ್ = 1 ಮಾನ. ಹಾಗೆಯೇ ಈ ಕಡೆ y ಅಕ್ಷ ಋಣಾತ್ಮಕವಾಗಿದೆ. -1 -2 -3 -4 5 ಅಂತಂದು ಹೇಳಿ ತೆಗೆದುಕೊಂಡಾಯ್ತು. ಈಗ ನಾವು ಬಿಂದುಗಳನ್ನು ಗುರುತಿಸ್ತಾ ಹೋಗ್ಬಿಡೋಣ. ಮೊದಲನೇದಾಗಿ ಬಿಂದುಗಳನ್ನು ತೆಗೆದುಕೊಳ್ಳೋಣ.
ಈಗ ನೋಡ್ರಿ 0 ಇದ್ದಾಗ ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ 5 ಇದೆ. ಎಕ್ಸ್ 0 y 5 ಇದು ಎಕ್ಸ್ 0 y 5. ಆಮೇಲೆ ಎರಡನೇದಾಗಿ 1 ಮತ್ತು 4 ಅಂತಂದು ಹೇಳಿದೆ. 1 ಇದ್ದಾಗ 4 ಇದು 1 ಮತ್ತು 4. ಆಮೇಲೆ 2 3 ಅಂತಂದು ಹೇಳಿದೆ. 2 ಇದ್ದಾಗ 3 2 3. ಆಮೇಲೆ 3 ಇದ್ದಾಗ ಎಷ್ಟಿದೆ? 2 ಇದೆ. 3 ಇದ್ದಾಗ ಇದು 2 3 ಮತ್ತು 2 ಅಂತಂದು ಹೇಳಿ ಆಗ್ತದ. ಸ್ಕೇಲ್ ಸಹಾಯದಿಂದ ಒಂದು ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಂಡು ಬಿಡೋಣ. ಇದು ಈ ರೇಖೆ ಯಾವ ಒಂದು ಸಮೀಕರಣಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅನ್ನತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಎರಡನೇದಾಗಿ ಈ ಬಿಂದುಗಳನ್ನು ಗುರುತಿಸಿಕೊಳ್ಳೋಣ. ಎಕ್ಸ್ 0 ಇದ್ದಾಗ ವೈ ಮೈನಸ್ 4 ಇದೆ. ಎಕ್ಸ್ 0 ವೈನ ಬೆಲೆ ಎಷ್ಟಿದೆ? ಮೈನಸ್ 4 ಇಲ್ಲಿದೆ ನೋಡ್ರಿ. ಎಕ್ಸ್ 0 ಇದ್ದಾಗ ವೈ ಮೈನಸ್ 4 ಇದನ್ನ 0 ಮತ್ತು ಮೈನಸ್ 4 ಅಂತಂದ್ರೆ ಬರೆದುಕೊಂಡ್ವಿ. ಇದಾದ ಬಳಿಕ 1 ಮೈನಸ್ 2 ಇದು 1 ಮೈನಸ್ 2 ಅಂತಂದ್ರೆ ಇದು 1 ಮೈನಸ್ 2. ಅದಾದ ನಂತರ 2 0 ಅಂತಂದು ಹೇಳಿದೆ. 2ಕ್ಕೆ 2 2 ಇಲ್ಲಿ ಬಂತು. ಆಮೇಲೆ 0 ಅಂತಂದ್ರೆ ಇದೆ ಅಂತಂದ್ರೆ 2 0 ಅಂತಂದು ಹೇಳಿ ತೆಗೆದುಕೊಂಡ್ವಿ. ಆಮೇಲೆ 3 ಮತ್ತು 2 ಅಂತಂದು ಹೇಳಿ 3 ಇದೆ, ಇಲ್ಲಿ 2 ಇದೆ. ಸರಿ, 3 2 ಇಲ್ಲಿ ಬರೆದುಕೊಂಡ್ವಿ. ಇದನ್ನೇನು ಮಾಡೋಣ, ಈ ಎಲ್ಲಾ ಬಿಂದುಗಳ ಮೂಲಕ ಹಾಯ್ದು ಹೋಗುವಾಗೆ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಸರಿ, ಈಗ ನೋಡ್ರಿ, ಈ ಎರಡು ರೇಖೆಗಳು ಪರಸ್ಪರ ಈ 3 2 ಬಿಂದುವಿನಲ್ಲಿ ಬಂದು ಛೇದಿಸಿದವು. ಆ ಕಾರಣಕ್ಕಾಗಿ ಇಲ್ಲಿ ಎಕ್ಸ್ ನ ಬೆಲೆ ಎಕ್ಸ್ ಈಕ್ವಲ್ ಟು 3 ಮತ್ತು y ಇಸ್ ಈಕ್ವಲ್ ಟು 2 ಅಂತಂದು ಹೇಳಿ ಆಗ್ತದೆ. ಇದನ್ನು ನಾವು ನಕ್ಷಾ ವಿಧಾನದಿಂದ ಎಕ್ಸ್ ಮತ್ತು y ನ ಪರಿಹಾರಗಳನ್ನ ಹಿಡಿದುಕೊಂಡ್ವಿ. 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಅಧಿಕವಾಗಿದ್ದರೆ ಆ ಶ್ರೇಣಿಯ ಮೊದಲ 19 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಇದು 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ ಅಂತಂದ್ರ a3 ಈಕ್ವಲ್ ಟು 8 ಅಂತಂದು ಹೇಳಿ. ಇದನ್ನ ಹೇಗೆ ಬರೀತೀವಪ್ಪ ಅಂತಂದ್ರ a ಪ್ಲಸ್ 2d ಈಕ್ವಲ್ ಟು 8 ಅಂತಂದು ಹೇಳಿ ಬರೆದುಕೊಂಡ್ವಿ. ಇದು ಒಂದನೇ ಇಕ್ವೇಶನ್ ಆಗಿರಲಿ. ಆಮೇಲೆ 9ನೇ ಪದ ಅಂತಂದ್ರ a9. ಇದು ಯಾವ್ದಕ್ಕೆ ಸಮಪ್ಪ ಅಂತಂದ್ರ ಪದವು 3ನೇ ಪದದ 3ರಷ್ಟಕ್ಕಿಂತ. 3ನೇ ಪದ ಯಾವುದು? a3. 3ರಷ್ಟು ಅಂತಂದ್ರೆ ಏನಪ್ಪಾ? ಗುಣಲೆ 3 ಮಾಡಬೇಕು. 3 ಗುಣಲೆ a3. 3ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ? 2 ಅಧಿಕವಾಗಿದೆ. ಹಾಗಾದ್ರೆ 2 ಅಧಿಕವಾದ್ರೆ ಆ ಸಂಖ್ಯೆಯನ್ನ ಬರೆದುಕೊಳ್ಬೇಕು. ಇಲ್ಲಿ ಬರೆದುಕೊಳ್ಳೋಣ. ಬರೆದುಕೊಂಡಾಗ a9 ಅಂತಂದ್ರೆ ಏನಪ್ಪಾ? a ಪ್ಲಸ್ 8d ಈಕ್ವಲ್ ಟು ಇದು 3ಗೆ 3. a3 ಅಷ್ಟಿದೆ? 8 ಇದೆ. a3 ಅಂತಂದ್ರೆ ಎಷ್ಟಪ್ಪ? 8 ಇದೆ. ಆ 8ಅನ್ನ ಬರೆದುಕೊಳ್ಳೋಣ. ಪ್ಲಸ್ 2 ಎಗೆ a ಪ್ಲಸ್ 8d ಹಾಗೆ ಇರಲಿ ಈಕ್ವಲ್ ಟು ಇಲ್ಲಿ 3 8 24 ಪ್ಲಸ್ 2. ಆಮೇಲೆ a ಪ್ಲಸ್ 8d ಇಸ್ ಈಕ್ವಲ್ ಟು ಎಷ್ಟಾಗ್ತದೆ? 26. ಇದು ಎರಡನೆಯ ಒಂದು ಸಮೀಕರಣ. ಈ 1 ಮತ್ತು 2ರಿಂದ ನಾವೇನ್ ಮಾಡೋಣ? ಸಮೀಕರಣವನ್ನು ಬಿಡಿಸೋಣ. a ಪ್ಲಸ್ 2d ಈಕ್ವಲ್ ಟು 8. ಆಮೇಲೆ a ಪ್ಲಸ್ 8d ಇಸ್ ಈಕ್ವಲ್ ಟು 26. ಇಲ್ಲಿ ಈ ಎರಡನೇ ಸಮೀಕರಣದ ಚಿಹ್ನೆಗಳನ್ನ ಬದಲಿಸಿಕೊಳ್ಳೋಣ. ಎದ ಪ್ಲಸ್ ಇದೆ, ಮೈನಸ್ ಆಯ್ತು. 8d ಇದ್ದು ಪ್ಲಸ್ ಇದೆ, ಮೈನಸ್. 26 ಕೂಡ ಪ್ಲಸ್ ಇದೆ, ಮೈನಸ್ ಆಯ್ತು. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಆಮೇಲೆ ಪ್ಲಸ್ 2d ಮೈನಸ್ 8d ಅಂತಂದ್ರ ಮೈನಸ್ 6d ಈಕ್ವಲ್ ಟು ಇದು 8 ಇದೆ, ಮೈನಸ್ 26 ಇದೆ. ಇದು ಎಷ್ಟಾಗ್ತದ? ಮೈನಸ್ 18 ಅಂತಂದೇಳಿ ಆಗ್ತದ. ಈಗ ಡಿ ಇಸ್ ಈಕ್ವಲ್ ಟು ಮೈನಸ್ 18 ಡಿವೈಡೆಡ್ ಬೈ ಮೈನಸ್ 6. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಏನು? r1 r 3 ಅಂತಂದೇಳಿ ಡಿ ಇಸ್ ಈಕ್ವಲ್ ಟು 3.
ಈಗ ಇದನ್ನ ಏನು ಮಾಡೋಣ, ಒಂದರಲ್ಲಿ ತುಂಬೋಣ. ಒಂದರಲ್ಲಿ ಆದೇಶಿಸಿದಾಗ ಎ ಪ್ಲಸ್ 2d ಅಂತಂದಿದೆ. ಡಿ ಯ ಬೆಲೆ ಎಷ್ಟಿದೆ, 3 = 8. ಆಮೇಲೆ ಎ = 2 3 6. ಈ 8 ಇಲ್ಲೇ ಇರಲಿ, ಈ 6 ಈ ಕಡೆ ತೆಗೆದುಕೊಂಡು ಬಂದಾಗ -6 ಆಯಿತು. ಆದ್ದರಿಂದ ಎ ಯ ಬೆಲೆ ಎಷ್ಟಾಯಿತು, ಅದು 2 ಅಂತಂದು ಹೇಳಾಯಿತು. ಇವ್ರ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ 19 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತಂದು ಹೇಳಿದೆ. 19 ಪದಗಳ ಮೊತ್ತ ಅಂದಾಗ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೆಯೋಣ. Sn = n divided by 2 in the bracket 2a plus in the bracket n minus 1 into d ಅಂತಂದು ಹೇಳಿ equal to S19 = 19 divided by 2 in the bracket 2a. a ಯ ಬೆಲೆ ಎಷ್ಟಿದೆ, 2 ಇದೆ, 2 ಬರೆದುಕೊಳ್ಳೋಣ. ಪ್ಲಸ್ ಇಲ್ಲಿ n ಮೈನಸ್ 1 ಅಂತಂದ್ರೆ 19 ಮೈನಸ್ 1. ಡಿ ಯ ಬೆಲೆ ಎಷ್ಟಿದೆ, 3 ಬಂದಿದೆ. ಅದನ್ನು 3ಅನ್ನ ಬರೆದುಕೊಳ್ಳೋಣ. ಬರೆದುಕೊಂಡಾದ ನಂತರ ಈಕ್ವಲ್ ಟು 19 ಡಿವೈಡೆಡ್ ಬೈ 2 ಹಾಗೆ ಇರಲಿ. 2 × 2 ಅಂದರೆ 4 ಪ್ಲಸ್ ಇದು 19 ಮೈನಸ್ 1 ಅಂತಂದ್ರೆ 18 ಆಯಿತು. 18 3 ಎಷ್ಟಾಗ್ತದೆ ಹೇಳ್ರಿ, 54 ಈಕ್ವಲ್ ಟು 19 ಡಿವೈಡೆಡ್ ಬೈ 2 ಗುಣಲೆ 4 ಪ್ಲಸ್ 54 ಅಂತಂದ್ರೆ 58. 2 1 2, 2 2 4, 18 ಆಯಿತು. 2 9 18 ಈಕ್ವಲ್ ಟು 19 ಗುಣಲೆ 29. S19 ರ ಬೆಲೆ 19 ಗುಣಲೆ 29. S19 = 551 ಅಂದ್ರೆ 19 ಪದಗಳವರೆಗಿನ ಮೊತ್ತ 551. 35ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಪ್ಷನ್ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧವು 480 ಆದಾಗ ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿ ನಾವು ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ತೆಗೆದುಕೊಳ್ಳೋಣ. ಮೊದಲನೇ ಪದ a ಮೈನಸ್ ಡಿ ತೆಗೆದುಕೊಳ್ಳೋಣ. ನಂತರದ ಪದ a, ಆಮೇಲೆ ನಂತರದ ಪದ a ಪ್ಲಸ್ ಡಿ. ನೋಡ್ರಿ, ಇದು ಮಧ್ಯದಲ್ಲಿ ಇರತಕ್ಕಂಥ ಪದ. ಇದ್ರ ಹಿಂದಿನ ಪದ ಏನಾಗ್ತದೆ ಹೇಳ್ರಿ, ಎದೊಳಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಳೆದದ್ದು. ಆಮೇಲೆ ಮುಂದಿನ ಪದ ಏನಾಗ್ತದೆ, ಎಗೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ದು. ಈ 3 ಪದಗಳು. ಮೊದಲಿಗೆ ಮೊತ್ತವನ್ನು ತೆಗೆದುಕೊಳ್ಳೋಣ. 3 ಪದಗಳ ಮೊತ್ತ ಅಂತಂದ್ರ ಎ ಮೈನಸ್ ಡಿ, ಆಮೇಲೆ ಪ್ಲಸ್ ಈ ಪದ ಎರಡನೇ ಪದ, ಪ್ಲಸ್ ಆಮೇಲೆ ಮೂರನೇ ಪದ ಎ ಪ್ಲಸ್ ಡಿ. 3ಅನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ ಹೇಳ್ರಿ, 24. ಅದನ್ನ ಹೀಗೆ ಬರಿತೀವಿ, ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ ಟು 24. ಪ್ಲಸ್ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. ಆಯ್ತಂದ್ರೆ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಅಂದ್ರೆ 3a = 24. ಇದನ್ನ a = 24 ಡಿವೈಡೆಡ್ ಬೈ 3. ಹಾಗಾದ್ರೆ ಎ ಯ ಬೆಲೆ ಎಷ್ಟಾಯ್ತು, 8 ಅಂತ ಹೇಳಾಗ್ತದೆ. ಅಂದ್ರೆ 3 1 3 8 24. ಇನ್ನು ಎರಡನೇ ಕಂಡೀಷನ್ ಏನಿದೆ, ಅವುಗಳ ಗುಣಲಬ್ಧ ಅಂತಂದೇಳಿ ಹೇಳ್ತಾರ. ಅವುಗಳ ಗುಣಲಬ್ಧ ಅಂತಂದ್ರ ಅವುಗಳ ಗುಣಲಬ್ಧ 480 ಅಂತಂದೇಳಿ. ಯಾವ್ಯಾವುದರ ಗುಣಲಬ್ಧ, ಎ ಮೈನಸ್ ಡಿ, ಆಮೇಲೆ ಎ, ಆಮೇಲೆ ಎ ಪ್ಲಸ್ ಡಿ. ಇವುಗಳನ್ನ 3ಅನ್ನ ಗುಣಿಸಿದರೆ ಅದು 480 ಅಂತಂದು ಹೇಳಿ. ಸರಿ, ಈಗ ಎ ಯ ಬೆಲೆ 8 ಇದೆ, ಆ 8ಅನ್ನು ಬರ್ಕೊಳ್ಳೋಣ. 8 ಮೈನಸ್ ಡಿ, ಇನ್ನೊಂದು 8, ಆಮೇಲೆ 8 ಪ್ಲಸ್ ಡಿ ಈಕ್ವಲ್ ಟು 480. ಈಗ ಈ 8ಅನ್ನ RHS ಗೆ ತೆಗೆದುಕೊಂಡು ಬರೋಣ್ರಿ. 8 ಮೈನಸ್ ಡಿ, 8 ಪ್ಲಸ್ ಡಿ ಈಕ್ವಲ್ ಟು 480 ಡಿವೈಡೆಡ್ ಬೈ 8. ಇಲ್ಲಿ 8 1 8, 8 6 48, ಇದು 0 60. ಇಲ್ಲಿ 8 ಮೈನಸ್ ಡಿ ಇದೆ, 8 ಪ್ಲಸ್ ಡಿ ಇದೆ. ಈ ಪದಗಳು ಸೇಮ್, ಡಿ ಮತ್ತು ಡಿ ಸೇಮ್ ಇದೆ. ಮಧ್ಯದಲ್ಲಿ ಇರತಕ್ಕಂತಹ ಚಿಹ್ನೆಗಳು ಮಾತ್ರ ಬೇರೆ ಇರೋದ್ರಿಂದ ಇಲ್ಲಿ ಎ ಮೈನಸ್ ಬಿ, ಆಮೇಲೆ ಇನ್ನೊಂದು ಬ್ರಾಕೆಟ್ದಲ್ಲಿ ಎ ಪ್ಲಸ್ ಬಿ = a² ಮೈನಸ್ b². ಈ ಸೂತ್ರವನ್ನ ಅಳವಡಿಸ್ತೀವಿ. ಈ ಸೂತ್ರವನ್ನು ಅಳವಡಿಸಿದಾಗ ಇಲ್ಲಿ a² ಅಂತಂದ್ರೆ 8² ಅಂತಂದು ಹೇಳಾಗ್ತದೆ. 8² ಮೈನಸ್ d² = 60. ಈಗ ಇದನ್ನು ಹೇಗೆ ಬರೆದುಕೊಳ್ಳೋಣ, 8ರ ವರ್ಗ 64. 60ಅನ್ನ LHS ಗೆ ತೆಗೆದುಕೊಂಡು ಬರೋಣ. -60 = ಇದು RHS ಹೋದ್ರೆ ಪ್ಲಸ್ d²,
ಆದ್ದರಿಂದ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಂತಂದು ಹೇಳಾಗ್ತದೆ. ಹಾಗೆ ಡಿ ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ, 4ರ ವರ್ಗಮೂಲ. 4ರ ವರ್ಗಮೂಲ ಎಷ್ಟು? 2 ಅಂತಂದು ಹೇಳಿ. ಎ ಇಸ್ ಈಕ್ವಲ್ ಟು 8 ಆಯಿತು, ಡಿ ಇಸ್ ಈಕ್ವಲ್ ಟು 2 ಅಂತಂದು ಹೇಳಿ. ಈಗ ಏನು ಮಾಡೋಣ ನಾವು, ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯೋಣ. ಮೊದಲನೇ ಪದ ಎ ಮೈನಸ್ ಡಿ ಇದೆ, ಎರಡನೇ ಪದ ಎ ಇದೆ, ಆಮೇಲೆ ನಂತರದ ಪದ ಏನಿದೆ ಎ ಪ್ಲಸ್ ಡಿ ಅಂತಂದು ಹೇಳಿದೆ. ಸರಿ, ಎ ಮೈನಸ್ ಡಿ ಅಂತಂದ್ರೆ 8 ಮೈನಸ್ 2, ಆಮೇಲೆ ಎ ಅಂತಂದ್ರೆ 8, ಆಮೇಲೆ ನಂತರದ ಎ ಪ್ಲಸ್ ಡಿ ಅಂದ್ರೆ 8 ಪ್ಲಸ್ 2, 8 ಮೈನಸ್ 2 ಅಂತಂದ್ರೆ 6, ನಂತರದ ಪದ 8, ನಂತರದ ಪದ 10. ಇವು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು. ಮೂವತ್ತಾರನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನ ಒಂದು ಅರ್ಧ ಗೋಳಾಕೃತಿಯ ಮೇಲೆ ಜೋಡಿಸಿದೆ. ಇದು ಅರ್ಧ ಗೋಳಾಕೃತಿ, ಇದರ ಮೇಲೆ ಏನಿದೆ, ಒಂದು ಶಂಕು ಇದೆ. ಜೋಡಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಶಂಕುವಿನ ಭಾಗದ ವ್ಯಾಸ, ಈ ಶಂಕು ಏನಿದೆಲ್ಲ ಇದರ ಒಂದು ವ್ಯಾಸ ಎಷ್ಟಿದೆಪ್ಪ ಅಂದ್ರೆ 6 ಸೆಂಟಿಮೀಟರ್. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ 3 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್, ಒಟ್ಟಾರೆಯಾಗಿ 6 ಸೆಂಟಿಮೀಟರ್. ಮತ್ತು ಎತ್ತರ ಎಷ್ಟಿದೆ, 4 ಸೆಂಟಿಮೀಟರ್ ಆದಾಗ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದೆ. ಇದಕ್ಕೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ದತ್ತಾಂಶಗಳನ್ನ ಬರೆದುಕೊಳ್ಳೋಣ. ದತ್ತಾಂಶಗಳು ಏನದವಪ್ಪ ಅಂತಂದ್ರ, ಇಲ್ಲಿ ನೋಡಿ, ಶಂಕುವಿನ ತ್ರಿಜ್ಯ ಎಷ್ಟಿದೆ, 3 ಸೆಂಟಿಮೀಟರ್ ಇದೆ. ಹಾಗೆ ಅರ್ಧಗೋಳದ ತ್ರಿಜ್ಯನು ಕೂಡ 3 ಸೆಂಟಿಮೀಟರ್. ಆದ್ದರಿಂದ ಅರ್ಧಗೋಳದ ತ್ರಿಜ್ಯ r = ಶಂಕುವಿನ ತ್ರಿಜ್ಯ r 3 ಸೆಂಟಿಮೀಟರ್. ಶಂಕುವಿನ ಎತ್ತರ 4 ಸೆಂಟಿಮೀಟರ್ ಇದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಶಂಕುವಿನ ಓರೆ ಎತ್ತರ ಬೇಕು. ಓರೆ ಎತ್ತರವನ್ನ ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ಸೂತ್ರ, ಓರೆ ಎತ್ತರ L = ಸ್ಕ್ವೇರ್ ರೂಟ್ h ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅಂತಂದು ಹೇಳಿ ಆಗ್ತದ. ಈಕ್ವಲ್ ಟು ಸ್ಕ್ವೇರ್ ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದು ಹೇಳಿ. ಇದಕ್ಕೆ ಸೂತ್ರ ಇದೆ ನೋಡ್ರಿ, ಇದು ಲಂಬಕೋನ ತ್ರಿಭುಜ ಆಗ್ತದೆ. ಇದು ತ್ರಿಜ್ಯ, ಇದು h, ಆಮೇಲೆ ಇದು L ಕಂಡುಹಿಡಿಯಲಿಕ್ಕೆ ಸ್ಕ್ವೇರ್ ರೂಟ್ h ಸ್ಕ್ವೇರ್ ಅಂತಂದ್ರೆ ಹೈಟ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದು ಹೇಳಿ ಆಗುತ್ತೆ. h ಸ್ಕ್ವೇರ್ ಎಷ್ಟಿದೆ, 4 ಇದೆ, 4 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಷ್ಟಿದೆ, 3 ಸ್ಕ್ವೇರ್ ಈಕ್ವಲ್ ಟು 4ರ ವರ್ಗ 16, 3ರ ವರ್ಗ 9 ಈಕ್ವಲ್ ಟು ಎಷ್ಟು ಹೇಳ್ರಿ, 25. ರೂಟ್ 25 ಅಂತಂದ್ರ L = ಎಷ್ಟಾಗ್ತದ, 5 ಸೆಂಟಿಮೀಟರ್ ಅಂತಂದು ಹೇಳಿ. ಈಗ ನಾವೇನ್ ಮಾಡೋಣ, ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಆಟಿಕೆಯ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಈ ರೀತಿಯಾಗಿ ಬರ್ಕೊಳ್ಳೋಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ 2πr² ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಇರತಕ್ಕಂಥ ಸೂತ್ರ 5rl ಅನ್ನತಕ್ಕಂಥದ್ದು. ಸರಿ, ಎರಡರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು 5 ಇದೆ, ಇಲ್ಲಿ r ಇದೆ, ಇಲ್ಲಿ r ಇದೆ. r ಅನ್ನ ಹೊರಗಡೆ ತೆಗೆದಾಗ ಇಲ್ಲಿ 2r ಅಂತಂದು ಹೇಳಿ ಉಳಿತು, ಇಲ್ಲಿ l ಅಂತಂದು ಹೇಳಿ ಉಳಿತದ. ಈಕ್ವಲ್ ಟು 5ನ ಬೆಲೆ 22/7, ಆಮೇಲೆ r ನ ಬೆಲೆ ಎಷ್ಟಿದೆ, ತ್ರಿಜ್ಯ 3 ಇದೆ, ಏನದ ಬ್ರಾಕೆಟ್ 2r 2 × 3 ಪ್ಲಸ್ L ನ ಬೆಲೆ ಎಷ್ಟಿದೆಪ್ಪ ಅಂತಂದ್ರ 5 ಅಂತಂದು ಹೇಳಿದೆ. ಈಕ್ವಲ್ ಟು 22/7 × 3 ಇಂಟು 2 3 6 ಪ್ಲಸ್ 5 ಈಕ್ವಲ್ ಟು 11 ಅಂತಂದು ಹೇಳಾಗ್ತದೆ. ಈಕ್ವಲ್ ಟು 22/7 × 3 ಇಂಟು 6 ಪ್ಲಸ್ 5 ಅಂತಂದ್ರ 11 ಅಂತಂದು ಹೇಳಿ. ಈಕ್ವಲ್ ಟು ಎಲ್ಲವನ್ನು ಗುಣಿಸೋಣ. ಗುಣಿಸಿದಾಗ 22 3 66 ಅಂತಂದು ಹೇಳಿತು. 66 × 11/7 ಈಕ್ವಲ್ ಟು ಒಟ್ಟಾರೆಯಾಗಿ ಇದು 720
726 ಡಿವೈಡೆಡ್ ಬೈ 7 ಅಂತಂದೇಳಿ ಆಟಿಕೆ ಒಟ್ಟು ವಿಸ್ತೀರ್ಣ 726 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಅಂತಂದೇಳಿ ಆಗ್ತದೆ. 4 ಅಂಕದ ಕೊನೆಯ ಪ್ರಶ್ನೆ ಹೀಗಿದೆ. BC = 4 ಸೆಂಟಿಮೀಟರ್, AB = 6 ಸೆಂಟಿಮೀಟರ್ ಮತ್ತು AC = 4.5 ಸೆಂಟಿಮೀಟರ್ ಇರುವಂತೆ ABC ತ್ರಿಭುಜವನ್ನ ರಚಿಸಿ. ಈ ತ್ರಿಭುಜಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನ ತ್ರಿಭುಜ ABCಯ ಅನುರೂಪ ಬಾಹುಗಳಿಗೆ 2:3 ರಷ್ಟಿರುವಂತೆ ರಚಿಸಿ ಅಂತಂದ ಹೇಳಿ ಇದೆ. ಸರಿ, ಇದಕ್ಕೆ ಒಂದು ಸಮರೂಪ ತ್ರಿಭುಜವನ್ನ ರಚನೆ ಮಾಡೋಣ. ದತ್ತಾಂಶಗಳನ್ನ ಈ ರೀತಿಯಾಗಿ ಬರಿತೀವಿ. ಬರೆದುಕೊಂಡು BC = 4 ಸೆಂಟಿಮೀಟರ್, AB = 6 ಸೆಂಟಿಮೀಟರ್, AC = 4.5 ಸೆಂಟಿಮೀಟರ್, ಅನುಪಾತ 2:3 ಅಂತಂದು ಹೇಳಿದೆ. ಮೊದಲಿಗೆ ನಾವು ಏನ್ ಮಾಡ್ಕೊಳ್ಳೋಣ, ಇದರಲ್ಲಿ ಯಾವ್ದಾದ್ರು ಒಂದು ಬಾಹುವನ್ನ ನಾವು ತಳರೇಖೆಯಾಗಿ ಎಳೆದುಕೊಳ್ಳೋಣ. ತಳರೇಖೆಯಾಗಿ ತೆಗೆದುಕೊಂಡಾಗ ಅದು ನಾನು AB ಅನ್ನು ತೆಗೆದುಕೊಳ್ತೇನೆ 6 ಸೆಂಟಿಮೀಟರ್ ಅಂತಂದು ಹೇಳಿ. AB 6 ಸೆಂಟಿಮೀಟರ್, ಇದು A, ಆಮೇಲೆ ಇದು B, ಇದು 6 ಸೆಂಟಿಮೀಟರ್ ಅಂತಂದು ಹೇಳಾಯ್ತು. ನಂತರ BC 4 ಅಂದ್ರೆ B ದಿಂದ C ಗೆ 4 ಸೆಂಟಿಮೀಟರ್, A ದಿಂದ C ಗೆ ಅದು 4.5 ಸೆಂಟಿಮೀಟರ್ ಇರುವ ಹಾಗೆ ನಾವೇನ್ ಮಾಡೋಣ, ಕೈವಾರದ ರಚನೆಯಿಂದ ಆ ಎರಡು ಕಂಸಗಳನ್ನ ಕೂಡಿಸಿಕೊಳ್ಳೋಣ. ಮೊದಲಿಗೆ AC ಅನ್ನು ತೆಗೆದುಕೊಳ್ಳೋಣ. AC 4.5, ಸರಿ, ಇದು ನೋಡ್ರಿ 4.5 ಇದೆ. ಈ 4.5 ಅನ್ನು ತೆಗೆದುಕೊಂಡು AC ಅಂತಂದು ಹೇಳಿದೆ A ಬಿಂದುವಿನಿಂದ ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದುಕೊಳ್ಳೋಣ. ಸಾಧ್ಯವಾದಷ್ಟು ಗರಿಷ್ಠ ಎಳೆದ್ರೆ ಏನು ತಪ್ಪಲ್ಲ. ಆಮೇಲೆ ನಂತರ BC ಅನ್ನ 4 ಸೆಂಟಿಮೀಟರ್ ಅಂತಂದು ಹೇಳಿ ತೆಗೆದುಕೊಳ್ಳೋಣ. ಸರಿ, ಇಲ್ಲಿ ನೋಡ್ರಿ BC 4 ಸೆಂಟಿಮೀಟರ್ ಇದೆ. ಇಲ್ಲಿ B ಮೇಲೆ ಇಟ್ಟು ಏನ್ ಮಾಡೋಣ ಅಂತಂದ್ರ ಇದು ಕೂಡುವ ಹಾಗೆ ಒಂದು ರೇಖೆಯನ್ನ ಕಂಸವನ್ನು ಎಳೆದುಕೊಳ್ಳೋಣ. ಅವೆರಡು ಕೂಡಿದ ನಂತರ ಈಗ ಏನ್ ಮಾಡೋಣ, ಈ ಎರಡೂ ಬಿಂದುಗಳು ಸೇರುವ ಹಾಗೆ B ಮತ್ತು C ಬಿಂದುಗಳು ಸೇರುವ ಹಾಗೆ ಒಂದು ರೇಖೆಯನ್ನ ಎಳೆದುಕೊಂಡು ಬಿಡೋಣ. ಆಮೇಲೆ ನಂತರ ಇದಕ್ಕ C ಅಂತಂದು ಹೇಳಿ ಕರೆಯೋಣ. ಆಮೇಲೆ ಈ C ಮತ್ತು A ಸೇರುವ ಹಾಗೆ ಒಂದು ರೇಖೆಯನ್ನ ಎಳೆಯೋಣ. ಸರಿ, ಎಳೆದುಕೊಂಡು ಆಯಿತು. ಈ ಒಂದು ತ್ರಿಭುಜಕ್ಕೆ ಸಮರೂಪ ತ್ರಿಭುಜವನ್ನ ರಚನೆ ಮಾಡಬೇಕು. ಸಮರೂಪ ತ್ರಿಭುಜ ರಚನೆ ಮಾಡುವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಒಂದು ರೇಖೆಯನ್ನು ಎಳೆದುಕೊಳ್ತೀವಿ. ಇದಕ್ಕೆ ನಾವು ಏನಂತ ಕರೆಯೋಣ, AX ರೇಖೆ ಅಂತಂದು ಹೇಳಿ. ಸರಿ, ಈ AX ರೇಖೆಯ ಮೇಲೆ ಇಲ್ಲಿ ಅನುಪಾತಗಳನ್ನು ಕೊಟ್ಟಿದ್ದಾರೆ 2, 3 ಅಂತಂದು ಹೇಳಿ. ಗರಿಷ್ಠ ಸಂಖ್ಯೆ ಎಷ್ಟಿದೆ? 3 ಇದೆ. 3 ಸಮಭಾಗಗಳನ್ನ ಮಾಡಿಕೊಳ್ಳೋಣ. ಅದನ್ನು ಮಾಡಿಕೊಳ್ಬೇಕಾದ್ರೆ ಒಂದು ಕೈವಾರವನ್ನು ತೆಗೆದುಕೊಳ್ಬೇಕು. ಒಂದು ನಿರ್ದಿಷ್ಟವಾದಂತಹ ಅಳತೆಯನ್ನು ತೆಗೆದುಕೊಂಡು 3 ಸಮಭಾಗಗಳನ್ನಾಗಿ ಮಾಡೋಣ. ಒಂದು ಭಾಗ, ಆಮೇಲೆ ಎರಡನೇ ಭಾಗ, ನಂತರ ಇನ್ನೊಂದು ಮೂರನೇ ಭಾಗ. ಈ ರೀತಿಯಾಗಿ ಮಾಡಿಕೊಂಡ್ವಿ. ಇದಕ್ಕೆ ಹೆಸರನ್ನು ಬರೆಯೋಣ. ಇದು A1, ಆಮೇಲೆ A2, ಆಮೇಲೆ A3. ಇಲ್ಲಿ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿತ್ತು ಅಂತಂದ್ರ ಈ B ಮತ್ತು ಕೊನೆಯ ಸಂಖ್ಯೆ, ಕೊನೆಯ ಭಾಗ A3, ಈ ಎರಡನ್ನ ನಾವು ಸೇರಿಸಿಕೊಳ್ಬೇಕು. ಇದನ್ನು ಸೇರಿಸಿಕೊಳ್ಬೇಕು. ಯಾಕಂತಂದ್ರೆ ಈ ರೀತಿಯಾಗಿ 2:3 ಅಂಶ ಚಿಕ್ಕದು ಛೇದ ದೊಡ್ಡದಿತ್ತು ಅಂತಂದ್ರೆ ಈ ದತ್ತ ತ್ರಿಭುಜದ ಒಳಗಡೆಗೆ ಸಮರೂಪ ತ್ರಿಭುಜ ಇರ್ತದೆ. ಈಗ ಮುಂದಿನದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ A3ಯ ಮೇಲೆ ಇಟ್ಟು ನಮಗೆ ಸಾಧ್ಯವಾದಷ್ಟು ಒಂದು ಏನ್ ಮಾಡ್ಬೇಕು, ಒಂದು ಕಂಸವನ್ನ ಎಳೆದುಕೊಳ್ಬೇಕು. ಇಲ್ಲಿ 2 ಇದೆ. 2 ಅಂತಂದ್ರೆ ಇಲ್ಲಿ A2ದ ಮೇಲೆ ಇಟ್ಟು ಇದರ ಅಳತೆಯನ್ನು ಬದಲಿಸದೆ ನಾವು ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದುಕೊಳ್ಬೇಕು. ಆಮೇಲೆ ಈ ಕಂಸದ ಉದ್ದ ಎಷ್ಟಿದೆ ನೋಡ್ಬೇಕು. ಆ ಕಂಸದ ಉದ್ದವನ್ನ ತೆಗೆದುಕೊಳ್ಳೋಣ. ನೋಡಿ, ಕಂಸದ ಉದ್ದವನ್ನು ತೆಗೆದುಕೊಂಡ್ವಿ. ಈ ಕಂಸದ ಉದ್ದ ಇಲ್ಲಿ ಈ ಸ್ಥಾನದಲ್ಲಿ ಇಟ್ಟು ಇದನ್ನ ಕಟ್ ಮಾಡಿಕೊಳ್ಳೋಣ. ಸರಿ, ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡಿಕೊಂಡ ನಂತರ A2ದಿಂದ ಈ AB ರೇಖೆಗೆ ಅದು ಛೇದಿಸಬೇಕು. ಹಾಗೆ ಒಂದು ರೇಖೆಯನ್ನ ಎಳೆಯೋಣ. ಸರಿ, ಎಳೆದಾಯ್ತು. ನಂತರ ಈಗ ಏನ್ ಮಾಡ್ಬೇಕು, ಈ B ಬಿಂದುವಿನ ಮೇಲೆ
ಕೈವಾರವನ್ನಿಟ್ಟು ನಮಗೆ ಸಾಧ್ಯವಾದಷ್ಟು ಒಂದು ಕಂಸವನ್ನು ಎಳೆದುಕೊಳ್ಳೋಣ. ಸರಿ, ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದುಕೊಳ್ಬೇಕು. ಎಳೆದುಕೊಂಡಾದ ನಂತರ ಇಲ್ಲಿ ಈ ಬಿಂದು ಕಾಣಿಸ್ತಿದೆಯಲ್ಲ, ಈ ಬಿಂದುವಿನ ಮೇಲೆ ಇಟ್ಟ ಒಂದು ರೇಖೆಯನ್ನು ಹೀಗೆ ಎಳೆದುಕೊಂಡು ಬಿಡೋಣ. ಎಳೆದುಕೊಂಡಾದ ನಂತರ ಇದರ ಉದ್ದ ಎಷ್ಟಿದೆ ನೋಡ್ರಿ. ಸರಿ, ಇದನ್ನ ಏನ್ ಮಾಡೋಣ, ಇಲ್ಲಿಟ್ಟ ಅದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ ನಂತರ ಇದನ್ನ ಈ ಬಿಂದುವನ್ನು ನಾವು ಏನಂತ ಕರಿದೀವಿ, ಬಿ ಡ್ಯಾಶ್ ಅಂತಂದು ಹೇಳಿ ಕರೆದುಕೊಂಡ್ವಿ. ಆಮೇಲೆ ಈ ಛೇದಿಸಿರ್ತಕ್ಕಂಥ ಬಿಂದುಗಳ ಮೂಲಕ ಹಾಯ್ದು ಹೋಗುವಾಗೆ ಈ ಬಿ ಡ್ಯಾಶ್ ದಿಂದ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಎಳ್ಕೊಂಡಾದ ನಂತರ ಇದೇನಪ್ಪಾ ಅಂತಂದ್ರೆ ಸಿ ಡ್ಯಾಶ್ ಅಂತಂದು ಹೇಳಿ ನಾವು ರಚಿಸಿರ್ತಕ್ಕಂಥದ್ದು ಸಮರೂಪ ತ್ರಿಭುಜಗಳು. ದತ್ತ ತ್ರಿಭುಜ ಯಾವುದು ಅಂತಂದ್ರೆ ತ್ರಿಭುಜ ಎ